Hi, welcome to Sadhana Academy Nischeta 360 program part 3 current affairs. So April month ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. So ಅದರಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ we shall see the another important topic. Recently Parliament protection of interests in aircrafts objection bill of 2025 ನ ಪಾಸ್ ಮಾಡಿದೆ. Okay. So ಇದು ಆಕ್ಟ್ ಆಗಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏವಿಯೇಷನ್ ಸೆಕ್ಟರ್ ಇಸ್ ವೆರಿ ಬೂಮಿಂಗ್. ಇಂಡಿಯಾ ಇಸ್ ದಿ ಥರ್ಡ್ ಲಾರ್ಜೆಸ್ಟ್ ವರ್ಲ್ಡ್ ಅಲ್ಲಿ. ಥರ್ಡ್ ಲಾರ್ಜೆಸ್ಟ್ ಯಾವುದು ಏವಿಯೇಷನ್ ಸೆಕ್ಟರ್. ಏವಿಯೇಷನ್ ಸೆಕ್ಟರ್ ಇಂದ ಅಂದರೆ ಏರೋಪ್ಲೇನ್ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಕನೆಕ್ಟಿವಿಟಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಯಿತು ಅಂತ ಹೇಳಿದ್ರೆ GDP ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ವಾಟ್ ಆರ್ ದಿ ಮೇಜರ್ ಇಂಪಾರ್ಟೆಂಟ್ ಇಶ್ಯೂಸ್? ಈಗ ಏರ್ಪೋರ್ಟ್ ಬಂತು ಅಂತ ಹೇಳಿದ ತಕ್ಷಣ ವೆರಿ ಕ್ಯಾಪಿಟಲ್ ಇಂಟೆನ್ಸ್ ಇಂಡಸ್ಟ್ರಿ ಅಲ್ವಾ. ವೈ ಕ್ಯಾಪಿಟಲ್ ಇಂಟೆನ್ಸು? ಒಂದು ಕಾರ್ ಶೋರೂಮ್ ಓಪನ್ ಮಾಡಬೇಕು ಅಂದ್ರೆ ಕಷ್ಟ, ಒಂದು ಟ್ರಾವೆಲ್ಸ್ ಓಪನ್ ಮಾಡ್ಬೇಕಂದ್ರೇ ಕಷ್ಟ. ಏರ್ಪೋರ್ಟ್ನ ಎತ್ಕೊಂಡ್ಬರ್ಬೇಕಂದ್ರೆ ಏರೋಪ್ಲೇನ್ ಎತ್ಕೊಂಡ್ಬರ್ಬೇಕು ಅಂದ್ರೆ ಹೆವಿ ಕಷ್ಟ ಅಲ್ವಾ. ಹಾಗಾಗಿ ಕ್ಯಾಪಿಟಲ್ ಇಂಟೆನ್ಸ್. ಆಗ ನಾನು ಏರೋಪ್ಲೇನ್ ಬೇಕು ಅಂತ ಹೇಳಿದಾಗ ಏನು ಮಾಡ್ತೀನಿ? ಆಬ್ವಿಯಸ್ಲಿ ರೆಂಟಿಗೆ ಎತ್ಕೊಂಡ್ಬರ್ತೀನಿ. ಯಾರ ಹತ್ರ? ಯಾವ್ದಾದ್ರು ಬೇರೆ ದೇಶದಿಂದ ರೆಂಟಿಗೆ ಈ ಏರೋಪ್ಲೇನ್ಗಳನ್ನ ಎತ್ಕೊಂಡ್ಬರ್ತೀನಿ. ಈಗ ರೆಂಟಿಗೆ ಎತ್ಕೊಂಡ್ಬರ್ಬೇಕಂದಾಗ ನಾನು ಅವ್ರಿಗೆ ಪೇ ಮಾಡಬೇಕು. ರೀಸೆಂಟ್ಲಿ 2020ರಲ್ಲಿ ಗೋ ಫಸ್ಟ್ ಅಂತ ಹೇಳಿ ಒಂದು ಏನು ಏರೋಪ್ಲೇನ್ ಕಂಪ್ನಿ, ಆ ಏರೋಪ್ಲೇನ್ ಕಂಪ್ನಿ ರೆಂಟಿಗೆ ಎತ್ಕೊಂಡ್ಬಂದಿತ್ತು ಏರೋಪ್ಲೇನ್ನ ರೆಂಟಿಗೆ ಎತ್ಕೊಂಡ್ಬಂದಾಗ ಈ ಕಂಪ್ನಿ ಲಾಸ್ ಆಯಿತು. ಕಿಂಗ್ ಫಿಶರ್ ಲಾಸ್ ಆಯಿತು. ಈ ಕಂಪ್ನಿ ಲಾಸ್ ಆದಾಗ ಆ ಏರೋಪ್ಲೇನ್ ಏನು ರೆಂಟಿಗೆ ಎತ್ಕೊಂಡ್ಬಂದಿರ್ತಾವಲ್ಲ ಅವನು ಸಹ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಓಕೆ, ಯಾಕೆ ಇದರಲ್ಲಿ ಕೇಪ್ ಟೌನ್ ಕನ್ವೆನ್ಷನ್ ರಿಲೇಟೆಡ್ ಏನು, ವಾಟ್ ಆರ್ ದಿ ಮೇಜರ್ ಇಶ್ಯೂಸ್ ರಿವಾಲ್ವಿಂಗ್? ಬಿಲ್ ಪಾಸ್ ಮಾಡಿದ್ದಾರೆ. ಯಾಕೆ ಬಿಲ್ ಪಾಸ್ ಮಾಡಿದ್ದಾರೆ? ಈ ಸೆಕ್ಟರ್ನ ಬೂಮ್ ಮಾಡ್ಲಿಕ್ಕೋಸ್ಕರ. ಸೆಕ್ಟರ್ ಹೆಂಗೆ ಬೂಮ್ ಆಗುತ್ತೆ ಅಂತ ಹೇಳಿದ್ರೆ ಏನು ಏರ್ಕ್ರಾಫ್ಟ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ ಇದೆ, ಸಿಕ್ಕಾಪಟ್ಟೆ ಕ್ಯಾಪಿಟಲ್ ಇಂಟೆನ್ಸ್, ಜಾಸ್ತಿ ಬಂಡವಾಳ ಕೇಳುತ್ತೆ. ಜಾಸ್ತಿ ಬಂಡವಾಳ ಕೇಳಿದಾಗ ಚಿಕ್ಕ ಪುಟ್ಟವರು ಏರೋಪ್ಲೇನ್ ತಗೊಳಕ್ಕಾಗಲ್ಲ. ಏರೋಪ್ಲೇನ್ ಚಿಕ್ಕ ಪುಟ್ಟರು ತಗೊಳ್ಳಿಲ್ಲ ಅಂದ್ರೆ, ಜಾಸ್ತಿ ಏರೋಪ್ಲೇನ್ ಬರಲಿಲ್ಲ, ಜಾಸ್ತಿ ಕಂಪ್ನಿ ಸೆಟಪ್ ಆಗಿಲ್ಲ ಅಂದ್ರೆ ಏವಿಯೇಷನ್ ಸೆಕ್ಟರ್ನ ಗೌರ್ಮೆಂಟ್ ಹೆಂಗ್ರಿ ಬೂಮ್ ಮಾಡುತ್ತೆ? ಬೂಮ್ ಮಾಡಕ್ ಬರಲ್ಲ. ಸೊ ಯಾಕೆ ರೆಂಟ್ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ, ಈಗ ಈ ಒಂದು ಕಂಪ್ನಿ ಏನಾದ್ರು ಲಾಸ್ ಆಯಿತು ಅಂತ ಹೇಳಿದ್ರೆ, ಈಗ ಏರೋಪ್ಲೇನ್ ಈಗ ಗೋ ಫಸ್ಟ್ ಇತ್ತು. ಭಾರತದಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅದು ಸಾಲ ಎಷ್ಟು ತಗೊಂಡು ಅದನ್ನು ರಿಟರ್ನ್ ಮಾಡ್ಲಿಕ್ಕೋಸ್ಕರ 2 ಆಕ್ಟ್ಗಳು ಗವರ್ನ್ ಮಾಡ್ತವೆ. ಒಂದು ಸರ್ಫೇಸಿ ಆಕ್ಟ್, ಇನ್ನೊಂದು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್. ಅಂದರೆ ಯಾವುದಾದ್ರೂ ಒಂದು ಕಂಪ್ನಿ ಸಾಲ ತಗೊಂಡಿರುತ್ತೆ, ಸಾಲ ತಗೊಂಡು ಮುಚ್ಚಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಈ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಆಫ್ 2016 NPAಗಳನ್ನ, ನಾನ್ ಪರ್ಫಾರ್ಮಿಂಗ್ ಎಸೆಟ್ಗಳನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಈ ಲಾ ತಂದಿದ್ದು. ಸರ್, ಏವಿಯೇಷನ್ ಸೆಕ್ಟರ್ ಸೀದಾ NPAಗೆ ಹೋಗ್ತಿದ್ದೀರಾ, ಇದ್ಯಾವುದು IBC? ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು. ಕನೆಕ್ಟಿವಿಟಿ ಕೊಡ್ತೀನಿ ಒಂದ್ಸಲ. ಈ ಕಂಪ್ನಿ ಲಾಸ್ ಆಯಿತು. ಕಂಪ್ನಿ ಲಾಸ್ ಆದಾಗ ಈ ಕಂಪ್ನಿ ಎಂಥದ್ದು ಏರೋಪ್ಲೇನ್ನ ರೆಂಟಿಗೆ ತಗೊಂಡ್ಬಂದಿತ್ತು ಇಲ್ಲಿ USA ಇಂದ. ಈ ಕಂಪ್ನಿನ ಅಂಡರ್ ದಿಸ್ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡು ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ IP ಅಂತ ಹೇಳಿ ಅಪಾಯಿಂಟ್ ಆಗಿರ್ತಾರೆ. ಅವರು ಡೈರೆಕ್ಟರ್ಸ್ನ ಚೇಂಜ್ ಮಾಡೋದು, ತಗೊಂಡ್ಬಂದಿರೋದು ರೆಂಟಿಗೆ. ಈಗ ಒಂದು 2 ತಿಂಗಳು ಲಾಕ್ ಮಾಡಿ ಇಟ್ಕೊಂಡ್ರು ಈ ಕಂಪ್ನಿ ಲಿಕ್ವಿಡಿಫೈ ಮಾಡೋವರೆಗೂ. ಇಲ್ಲಿ ಡೈರೆಕ್ಟರ್ ಚೇಂಜ್ ಆಗೋದಂತ ಬ್ಯಾಂಕಿಗೆ ಕೊಟ್ಟು ತಗೊಂಡಿರ್ತಕ್ಕಂಥ ಸಾಲನ ಡಿಸಾಲ್ವ್ ಮಾಡಿ, ಕಂಪ್ನಿನ ಡಿಸಾಲ್ವ್ ಮಾಡಿ, ಲಿಕ್ವಿಡಿಫೈ ಮಾಡಿ, ಅಸೆಟ್ಸ್ನ ಮಾರಿ ಅದನ್ನು ರಿಕವರ್ ಮಾಡ್ಕೊಂತ ಸಂದರ್ಭದಲ್ಲಿ ಈ ಏರೋಪ್ಲೇನ್ ಒಂದು 2 ತಿಂಗಳು ಅಲ್ಲೇ ನಿಲ್ಲಿಸೋದು. ಅವಾಗ ಏನು ಏರೋಪ್ಲೇನ್ನ ಸಾಲ ತಂದಿದ್ರಲ್ಲ, ಆ ಸಾಲ ತಂದಿರ್ಬೇಕಾದ್ರೆ ಏರ್ಪೋರ್ಟಿಗೆ ಅಥವಾ ಈ ಏರೋಪ್ಲೇನಿಗೆ ಬಾಡಿಗೆ ಕಟ್ಟಿರಲ್ಲ, ಎತ್ಕೊಂಡು ಹೋಗ್ಬೇಕು. 2-3 ತಿಂಗಳು ಲಾಸು. ಆ ಸಂದರ್ಭದಲ್ಲಿ ಬೇರೆ ದೇಶದವು ಭಾರತದಲ್ಲಿ ಯಾವುದು ಈ ಕೋಡ್ ಇರೋದ್ರಿಂದ, ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಇರೋದ್ರಿಂದ, ನಾವು ಅಲ್ಲಿಗೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡು, ಸರ್ಫೇಸಿ ಆಕ್ಟ್ ಅವನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಇಲ್ಲಿಗೆ ಇಟ್ಕೊಳ್ಳೋಣ. ಇದ್ರ ರಿಲೇಟೆಡ್ ಆಗಿ ಇಂಟರ್ನ್ಯಾಷನಲ್ ಯಾವ್ದಾದ್ರು ಕನ್ವೆನ್ಷನ್ ಇದೆಯಾ, ಆ ಕನ್ವೆನ್ಷನನ್ನು ಇದು ಮಾಡೋಕ್ಕೆ ನೋಡೋಣ. ಸೊ ಇದನ್ನೆಲ್ಲ ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ವಿ ಹ್ಯಾಡ್ ಒನ್ ಕನ್ವೆನ್ಷನ್ ವಿಚ್ ಇಸ್ ನೋನ್ ಆಸ್ ಕೇಪ್ ಟೌನ್ ಕನ್ವೆನ್ಷನ್ ಅಂತ ಇತ್ತು. ವಾಟ್ ಕನ್ವೆನ್ಷನ್? ಕೇಪ್ ಟೌನ್ ಕನ್ವೆನ್ಷನ್. ಏನಿದು ಕೇಪ್ ಟೌನ್ ಕನ್ವೆನ್ಷನ್? ಈ ಕೇಪ್ ಟೌನ್ ಕನ್ವೆನ್ಷನ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಓನ್ಲಿ. ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂದರೆ ಯಾವುದಾದ್ರೂ ಒಂದು ಬೇರೆ ದೇಶದಿಂದ ಐಟಮ್ಗಳನ್ನ ರೆಂಟಿಗೆ ತಗೊಬಂದಿದ್ರೆ, ಸಾಲಕ್ಕೆ ತಂದಿದ್ರೆ ಭಾರತದಲ್ಲಿ ಹೆಂಗೆ ಸಾಲವನ್ನು ಕೊಟ್ಟವರು ಇಸ್ಕೊಂಡವ್ರನ್ನ ರೆಗ್ಯುಲೇಟ್ ಮಾಡಕ್ಕೆ ಬರುತ್ತಲ್ಲ, ಹಾಗೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ದೇ ಹ್ಯಾಡ್ ದಿಸ್ ಕನ್ವೆನ್ಷನ್. ಯಾವ ಕನ್ವೆನ್ಷನ್? ಕೇಪ್ ಟೌನ್ ಕನ್ವೆನ್ಷನ್. ಅಂಡರ್ ದಿಸ್ ಕೇಪ್ ಟೌನ್ ಕನ್ವೆನ್ಷನ್ ಈ ರೈಲ್ವೆಗೋಸ್ಕರ, ಏರೋಪ್ಲೇನ್ಗೋಸ್ಕರ ಇದಕ್ಕೇನಾದರೂ ಸಾಲ ಅಥವಾ ರೆಂಟಿಗೆ ತಗೊಂಬಂದಿದ್ರು ಅಂದರೆ ಅದನ್ನು
ಇಂಟರ್ನ್ಯಾಷನಲ್ ಲೆವೆಲಲ್ಲಿ ದೇ ಹ್ಯಾವ್ ಟು ರೆಕಗ್ನೈಸ್, ಓಕೆ ಇಲ್ಲಿ ಸಮಸ್ಯೆ ಇದೆ ಈ ಕಂಟ್ರಿ ಅಲ್ಲಿ ಅಂತ ಹೇಳಿ ದೇ ವಿಲ್ ರೆಕಗ್ನೈಸ್. ದಟ್ಸ್ ಒನ್ ಕೇಪ್ ಟೌನ್ ಕನ್ವೆನ್ಷನ್. ಇಟ್ ಇಸ್ ಯೂಸ್ಡ್ ಫಾರ್ ದಿ ಇಂಪ್ಲಿಮೆಂಟೆಡ್ ಬೈ ಯಾವುದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್. ಇಂಡಿಯಾ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದು 2008 ಬಟ್ ಈ ಕನ್ವೆನ್ಷನ್ ನಮ್ಮ ದೇಶದಲ್ಲಿ ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರೆ, ಅಂದರೆ ಇಂಟರ್ನ್ಯಾಷನಲ್ ಲಾಗೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಲಾಗಳು ಇಟ್ ಶುಡ್ ನಾಟ್ ಬಿ ಸ್ಟ್ರಿಂಜೆಂಟ್, ಅವು ಕೂಡ ರೆಸ್ಪೆಕ್ಟ್ ಮಾಡಬೇಕು. ಈಗ ಒಂದು ಕಾನೂನು ಇತ್ತು ಅಂತ ಹೇಳಿದ್ರೆ ಕಾನೂನು ಹೆಂಗಿದೆ ಅದರ ಲೂಪ್ ಹೋಲ್ಸ್ ಇರ್ತವೆ, ಮೆನಿ ಆಫ್ ದಿ ಆಸ್ಪೆಕ್ಟ್ಸ್ ಇದೆ. ಹಾಗಾಗಿ ಅದನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ ರೀಸೆಂಟ್ಲಿ ವಿ ಹ್ಯಾವ್ ಪಾಸ್ ದಿಸ್ ಬಿಲ್. ಇವಾಗ ಏನು ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಈ ಆಕ್ಟ್ ಪ್ರಕಾರ ಇಲ್ಲಿ ಏನೇ ಡ್ರಾಬ್ಯಾಕ್ಸ್ ಇರಲಿ, ಅಂದರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡಲ್ಲಿ ಈ ಒಂದು ಏನು ಐಟಮ್ನ ಎತ್ಕೊಂಬಂದಿರ್ತಾರಲ್ಲ ಎಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಬಾಡಿಗೆಗೆ, ಅದು ಏನು ಮ್ಯಾಟರೇ ಆಗಲ್ಲ. ಫಸ್ಟ್ ಪ್ರಿಫರೆನ್ಸ್ ಬರೋದು ಈ ಕೇಪ್ ಟೌನ್ ಕನ್ವೆನ್ಷನ್. ಅಂದರೆ ಅಂಡರ್ ದಿಸ್ ಲಾ ಇದು ಯಾವುದೇ ಈ ಲಾ ಇಂಪ್ಲಿಕೇಶನ್ಸೇ ಮೈನ್ ಪ್ರಿಯಾರಿಟೈಸ್ ಆಗ್ತವೆ. ಹಳೇದು ಯಾವುದೇ ಲಾ ಈ ಒಂದು ಪ್ರಾವಿಷನ್ ಜೊತೆ ಡೆರೋಗೇಟ್ ಆಯಿತು ಅಂದರೆ ಅದು ವಿಲ್ ಬಿ ನಾಟ್ ಇಂಪಾರ್ಟೆಂಟ್. ಅಂದರೆ ಜಾಸ್ತಿ ಎಂಫಸಿಸ್ ಯಾವುದಕ್ಕಿರುತ್ತೆ, ಈ ಒಂದು ಲಾಗೆ ಎಂಫಸಿಸ್ ಇರುತ್ತೆ. ಇನ್ಕನ್ಸಿಸ್ಟೆನ್ಸಿ ಇತ್ತು ಅಂತ ಹೇಳಿದ್ರೆ ಯಾವ ಲಾ ಪ್ರಿವೇಲ್ ಆಗುತ್ತೆ? ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಇನ್ ಏರ್ಕ್ರಾಫ್ಟ್ ಅಬ್ಜೆಕ್ಷನ್ ಬಿಲ್ಲಿನ ಪ್ರಾವಿಷನ್ಸ್ ಇಂಪ್ಲಿಮೆಂಟ್. ಸರ್ ಕ್ರಿಸ್ಪ್ ಆಗಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಯಾವುದು ಸರ್? ಕೇಪ್ ಟೌನ್ ಕನ್ವೆನ್ಷನ್. ಏನಿದು ಕೇಪ್ ಟೌನ್? ಯಾರು ತಂದಿದ್ದು? ನ್ಯಾಷನಲ್ ಸಿವಿಲ್ ಅವರು. ಏನು ಯಾವುದಾದ್ರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಏನಾದರೂ ರೆಂಟಿಗೆ ಬಾಡಿಗೆಗೆ ಎತ್ಕೊಂಡ್ಬಂದು ಅದನ್ನು ಐಡೆಂಟಿಫೈ ಮಾಡಿ ಅದರಿಂದ ಯಾವುದೇ ಥರದ ಮೋಸ ಆಗೋದನ್ನು ನಿಲ್ಲಿಸೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಕನ್ವೆನ್ಷನ್. ಇಂಟರ್ನ್ಯಾಷನಲಿ ದೇ ಹ್ಯಾವ್ ರೆಕಗ್ನೈಸ್ಡ್ ಇಟ್. ಸೊ ಅದು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಬ್ರಾಟ್ ದಿಸ್ ಆ್ಯಕ್ಟ್. ಸ್ಟೇಟ್ಮೆಂಟಲ್ಲಿ ಆಗ್ತವೆ ಕ್ವಶನ್ ಏನಾಗ್ತವೆ, ಹೆಂಗಾಗ್ತವೆ ಅಂದರೆ, ಈ ಆ್ಯಕ್ಟಲ್ಲಿ ಇರತಕ್ಕಂತಹ ಯಾವುದಾದ್ರೂ ಪ್ರಾವಿಷನ್ನು, ಅಂದರೆ ಈಗ IBC ಮತ್ತು ಇದು ಇಲ್ಲಿ ಎರಡು ಕಾಂಟ್ರಾಡಿಕ್ಟರಿ ಆಯಿತು ಅಂದರೆ, ಈ ಆ್ಯಕ್ಟ್ ಪ್ರಕಾರ ಏರೋಪ್ಲೇನ್ ಏನಿರುತ್ತಲ್ಲ, ಏರೋಪ್ಲೇನ್ನ ವಾಪಸ್ ಕಳಿಸ್ಬೇಕು, ರೆಂಟ್ ಕೊಡಬೇಕಂತ ಇರುತ್ತೆ. ಗೋ ಫಸ್ಟ್ ಅವರು ಫಸ್ಟ್ ಇದಕ್ಕೆ ಪ್ರಿಯಾರಿಟಿ ಕೊಡಬೇಕಿರುತ್ತೆ. ಬಟ್ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಭಾರತದಲ್ಲಿರೋದನ್ನ NPA ರೆಡ್ಯೂಸ್ ಮಾಡೋದಕ್ಕೋಸ್ಕರ ಸಾಲ ಕೊಟ್ಟವ್ರಿಗೆ ವಾಪಸ್ ಕೊಡಬೇಕಂದಾಗ ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ? ಇದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಫಸ್ಟ್ ನಾವು ಇಂಟರ್ನ್ಯಾಷನಲ್ ಕೇಪ್ ಟೌನ್ ಕನ್ವೆನ್ಷನ್ ನಮ್ಮ ಮನೆ ಮಾನ ಮರ್ಯಾದೆ ಇರಲಿ, ಫಸ್ಟ್ ಭಾರತದಲ್ಲಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ರೆಸ್ಪೆಕ್ಟ್ ಜಾಸ್ತಿ ಆಗಬೇಕು. ಈ ಒಂದು ಕನ್ವೆನ್ಷನ್ ಇರೋದ್ರಿಂದ ಅವಾಗ ಏನಾಗುತ್ತೆ, ಮುಂದಿನ ದಿನಮಾನಗಳಲ್ಲಿ ಈ ಬಾಡಿಗೆ ಏನಾಗ್ತಾ ಹೋಗುತ್ತೆ, ಪಕ್ಕ ಗ್ಯಾರಂಟಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಕಡಿಮೆ ಮಾಡ್ತೀನಿ ಬಾಡಿಗೆನ, ಈ ಸೆಕ್ಟರ್ ಬೂಮ್ ಆಗುತ್ತೆ ಅಂತ ದೇ ಹ್ಯಾವ್ ಬ್ರಾಟ್ ದಿಸ್. ನೋ ದಿಸ್ IBC ದಿಸ್ ಲಾ ಪ್ರಿವೇಲ್ ಆಗುತ್ತೆ. ಕೇಪ್ ಟೌನ್ ಕನ್ವೆನ್ಷನ್ ಇಂಪ್ಲಿಮೆಂಟ್ ಮಾಡಿರೋದು ಯಾರು? ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್. ಒಂದು ಗೊತ್ತಿರಲಿ. ಸೊ ದಟ್ ಇಸ್ ಅಬೌಟ್ ದಿಸ್ ಲಾ. ಗೋಯಿಂಗ್ ಟು ನೆಕ್ಸ್ಟ್ ಟಾಪಿಕ್. Recently, India votes in favor of first global carbon tax on shipping. The International Maritime Organization. Total 63 ಕಂಟ್ರೀಸ್, ಭಾರತ ಕೂಡ ಒಪ್ಪಿಗೆ ಕೊಟ್ಟಿದೆ. ಏನಕ್ಕೆ? ಈ ಶಿಪ್ಪಿಂಗ್ ಇಂಡಸ್ಟ್ರಿ ಇರ್ತಾವಲ್ಲ, ಶಿಪ್ಪಿಂಗ್ ಇಂಡಸ್ಟ್ರಿ ಏನಾದರೂ ಕಾರ್ಬನನ್ನು ಎಮಿಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕೋದು, ಕಾರ್ಬನ್ ಟ್ಯಾಕ್ಸ್ ಶಿಪ್ಪಿಂಗ್ ಇಂಡಸ್ಟ್ರಿಗೆ. ಯಾರು ಇಂಪ್ಲಿಮೆಂಟ್ ಮಾಡಿರೋದು? ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಸ್ವಲ್ಪ ಗಮನ ಇಟ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ಹೆಂಗೆ ಕ್ವೆಶನ್ ಆಗ್ತವೆ ಅಂತ ನೋಡೋಣ. ಯಾವ ಆರ್ಗನೈಸೇಷನ್? ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಯಾವ ವರ್ಷದಿಂದ ಟ್ಯಾಕ್ಸ್ ಹಾಕ್ತಾರೆ? 2028ರಿಂದ ಟ್ಯಾಕ್ಸ್ ಹಾಕ್ತಾರೆ. ಈಗ ಒಂದು ಶಿಪ್ ಇದೆ, ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸಿಂದ ಒಂದು ಶಿಪ್ ಹೋಗ್ತಾ ಇದೆ. ಈ ಶಿಪ್ಪು ಏನಾದರೂ ಕಾರ್ಬನನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೋತಾ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಇವಾಗ ಒಂದು 10 ಯೂನಿಟ್ಸ್ ಆಫ್ ಕಾರ್ಬನ್ನ ರಿಲೀಸ್ ಮಾಡ್ತಾ ಇತ್ತು, ನೆಕ್ಸ್ಟ್ ಇದು ಕಮ್ಮಿ ಮಾಡಬೇಕು, ಕಮ್ಮಿ ಮಾಡಿಲ್ಲ ಅಷ್ಟೇ ಜಾಸ್ತಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಟ್ಯಾಕ್ಸ್ ಹಾಕ್ತಾರೆ. ಓಕೆ, ಸೊ ದಟ್ ಇಸ್ ಕಾರ್ಬನ್ ಟ್ಯಾಕ್ಸ್ ಫಾರ್ ಶಿಪ್ಪಿಂಗ್ ಇಂಡಸ್ಟ್ರಿ. ಯಾವ ವರ್ಷದಿಂದ? 2028ರಿಂದ. ಯಾವ ಆರ್ಗನೈಸೇಷನ್ ಇಂಪ್ಲಿಮೆಂಟ್ ಮಾಡೋದು? ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್. ಇಂಡಿಯಾ ಅಪ್ರೂವ್ ಮಾಡಿದೆ. ಇಂಡಿಯಾ ಇಸ್ ಆಲ್ಸೋ ನೀಡ್ ಫಾರ್ ದಿಸ್. ಓಕೆ, ಜೊತೆಗೆ 2030 ಅಷ್ಟೊತ್ತಿಗೆ $40 ಬಿಲಿಯನ್ ಅಷ್ಟು ಜನರೇಟ್ ಆಗುತ್ತೆ ಕಾರ್ಬನ್ ಟ್ಯಾಕ್ಸ್ ಅಂತಕ್ಕಂಥ ಪ್ರಿಡಿಕ್ಷನ್ ಇದೆ. ಹಾಗಿದ್ರೆ ಈ $40 ಬಿಲಿಯನ್ ಅಷ್ಟು ಏನು ಕಾರ್ಬನ್ ಟ್ಯಾಕ್ಸ್ ಇಂದ ಕಲೆಕ್ಷನ್ ಆಗುತ್ತಲ್ಲ, ಈ ಕಲೆಕ್ಷನ್ ಆಗ್ತಕ್ಕಂಥ $40 ಬಿಲಿಯನ್ ಟ್ಯಾಕ್ಸ್ನ ಬ್ರಾಡರ್ ಕಾರ್ಬನ್ ಫೈನಾನ್ಸ್ ಯೂಸ್ ಮಾಡಲ್ಲ.
ಸ್ವಲ್ಪ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಗ್ತಾ ಕ್ವಶನ್. ಬ್ರಾಡರ್ ಕಾರ್ಬನ್ ಫೈನಾನ್ಸ್ ಅಂತ ಹೇಳಿದ್ರೆ ಈಗ ಲಾಸ್ಟು NDCs, ಆಮೇಲೆ ಪ್ಯಾರಿಸ್ ಅಗ್ರಿಮೆಂಟು, ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡು, ಇದರಲ್ಲೆಲ್ಲ ಡೆವಲಪಿಂಗ್ ಕಂಟ್ರೀಸ್ಗೆ ದುಡ್ಡು ಕೊಡಬೇಕು ಅಂದರೆ ಕಾರ್ಬನ್ನ ರಿಡಕ್ಷನ್ ಮಾಡಲಿಕ್ಕೋಸ್ಕರ ಶ್ರಮ ವಹಿಸ್ಬೇಕಂತ ಇತ್ತಲ್ಲ, ಅಲ್ಲಿಗೆ ಈ ದುಡ್ಡನ್ನ ಯೂಸ್ ಮಾಡಲ್ಲ. ಬ್ರಾಡರ್ ಕ್ಲೈಮೇಟ್ ಫೈನಾನ್ಸಿಗೆ ಯೂಸ್ ಮಾಡೋದು. ಸ್ಟೇಟ್ಮೆಂಟ್ ಆಗ್ತವೆ, ದ ಕಾರ್ಬನ್ ಟ್ಯಾಕ್ಸ್ ಆನ್ ದಿ ಶಿಪ್ಪಿಂಗ್ ಇಂಡಸ್ಟ್ರಿ ವಿಲ್ ಬಿ ಯೂಸ್ಡ್ ಫಾರ್ ಬ್ರಾಡರ್ ಕಾರ್ಬನ್ ಫೈನಾನ್ಸ್. ನೋ, ಇಟ್ ವಿಲ್ ಬಿ ನಾಟ್ ಯೂಸ್ಡ್ ಫಾರ್ ದಿ ಬ್ರಾಡರ್ ಕಾರ್ಬನ್ ಫೈನಾನ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಹಾಗಿದ್ರೆ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಈ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲೇನೆ ಕಾರ್ಬನ್ ಅನ್ನ ಎಮಿಷನ್ ಅನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ದಟ್ ಇಸ್ ಕಾರ್ಬನ್ ಟ್ಯಾಕ್ಸ್. ಸರ್, ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ ಅಪ್ರೂವ್ಡ್. ಹೌದು, ಯಾವ ವರ್ಷದಿಂದ? 2028. ಆಮೇಲೆ ಆ ದುಡ್ಡನ್ನ ಬೇರೆ ಕ್ಷೇತ್ರಗಳಿಗೆ ಕಾರ್ಬನ್ ಅನ್ನ ರಿಡಕ್ಷನ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತಾರ? ಮಾಡಲ್ಲ. ಹಾಗಿದ್ರೆ ಯಾವ ಕ್ಷೇತ್ರಕ್ಕೋಸ್ಕರ ಯೂಸ್ ಮಾಡ್ತಾರೆ? ಅದರಿಂದ ಬಂದಂತಹ ರೆವೆನ್ಯೂನ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲೇ ಕಾರ್ಬನ್ ರೆಡ್ಯೂಸ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡಿ. ಸೊ ದಟ್ಸ್ ಇಟ್, ಕಾರ್ಬನ್ ಫೈನಾನ್ಸಿಂಗ್. Going to next topic. Okay. An atomic tug of war. Iran's nuclear program. So why it is in news? yak news allida? Recently Iran uranium enrichment na ಪೂರ್ಣ ಪ್ರಮಾಣವಾಗಿ ಕಂಪ್ಲೀಟ್ ಪೂರ್ಣ ಪ್ರಮಾಣವಾಗಿ ಅಂತ ಹೇಳಿದ್ರು ಇನ್ನೊಂದು 2 ವಾರದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಆಗುತ್ತೆ. ಇರಾನ್ ಯುರೇನಿಯಂ ಎನ್ರಿಚ್ಮೆಂಟ್ ಆಗಿದ್ರೆ, ಯುರೇನಿಯಂ ಎನ್ರಿಚ್ಮೆಂಟ್ ಯಾಕೆ ಮಾಡ್ತಾರೆ, ಏನಿದು, ವಾಟ್ ಆರ್ ದಿ ಕ್ವಶನ್ಸ್ ಮೈಟ್ ಬಿ ಆಸ್ಕ್ಡ್ ಇನ್ ದಿಸ್ ರಿಲೇಷನ್ ಅಂತ ಹೇಳಿ ವಿ ಶಲ್ ಸಿ. ಓಕೆ, ಸೊ ಫಸ್ಟ್ ಇಲ್ಲೇ ಬರ್ಕೊಂಡು ಹೋಗೋಣ. ನ್ಯೂಕ್ಲಿಯರ್ ಪ್ರೋಗ್ರಾಮು, ವಾಟ್ ಹ್ಯಾಪಂಡ್ ವಾಸ್ ಟಿಲ್ 1979 ಇರಾನಿನ ಶಾನನ್ನ ಇರಾನ್ ಲೀಡರ್ ಆಗಿ ಮಾಡಿತ್ತು. ಯಾರು ಮಾಡಿದ್ರು? USA ದವ್ರು ಮಾಡಿದ್ರು. ಏನು? CIA, USA CIA 1950ರಿಂದ 79 ಶಾನ ಇರಾನ್ನ ಲೀಡರ್ ಮಾಡಿದ್ರು. ಪಪೆಟ್ ಇದ್ದ ಅವನು. ಇರಾನ್ ಲೀಡರ್ ವಾಸ್ ದಿ ಪಪೆಟ್ ಆಫ್ USA. USA ದವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳೋರು. ಯಾರು? ಇರಾನಿನ ಶಾ ಲೀಡರ್. ಹಂಗಾಗಿ ಅವನು ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನ ಸೈನ್ ಮಾಡಿದ್ದ. ಹೇಳ್ರಿ, ಕಂಪ್ಲೀಟ್ಲಿ ಕನೆಕ್ಟಿವಿಟಿ ಕೊಡ್ತೀನಿ, ಎಲ್ಲಿಂದ ಇಶ್ಯೂ ರೈಸ್ ಆಯ್ತು ಅಂತ ನೋಡೋಣ. ಯಾಕೆ ನ್ಯೂಸಲ್ಲಿದೆ? ಇರಾನು ಯುರೇನಿಯಂ ಎನ್ರಿಚ್ಮೆಂಟ್, ಈ ಇರಾನು, ಪಾಕಿಸ್ತಾನದವರು, ಈ ತುರ್ಕ್ಮೇನಿಸ್ತಾನದವರು, ಟರ್ಕಿಯವರು ನಾನ್ ಸೆನ್ಸ್, ಕಾಮನ್ ಸೆನ್ಸ್ ಇಲ್ದಿರೋ ಜನಗಳು. ಇವ್ರ ಕೈಲಿ ಏನಾದ್ರು ನ್ಯೂಕ್ಲಿಯರ್ ಬಾಂಬ್ ಆಯ್ತು ಅಂತ, ಬಾಂಬ್ ಹಾಕ್ತೀನಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ, ನಾನ್ ಸೆನ್ಸ್ ಮಾಡುತ್ತೆ. ಬುದ್ಧಿ ಕಮ್ಮಿ. ಮೊದಲೇ ಕಮಿಟಿ ಹೇಳಿರೋ ಪ್ರಕಾರ ಸ್ವಲ್ಪ ಬುದ್ಧಿ ಕಡಿಮೆ. ಇರಾನಿಯನ್ ಏನು ಮಿಡಲ್ ಈಸ್ಟ್ ಕಂಟ್ರೀಸ್ ಏನಿದಾವೆ, ಈ ಅಟಾಮಿಕ್ ಬಾಂಬ್ನ ಅದೇನು ಪಟಾಕಿನ ಬೇಕಾದಾಗ ಹ್ಯುಮ್ಯಾನಿಟಿ ಕ್ರೈಸಿಸ್ ಆಗುತ್ತೆ. ಹಾಗಾಗಿ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಇರಾನ್ ಕೈಲಿ USCA ಮಾಡಿತ್ತಲ್ಲ ಚೇರ್ಮನ್, ಇವನು ಲೀಡರ್ನ, ಅವನ ಕೈಲಿ ಸೈನ್ ಹಾಕೊಂಡ್ಬಿಟ್ಟಿದ್ರು. ನಾನ್ ಪ್ರಾಲಿಫರೇಷನ್ ಈಗ ಹಾಕಪ್ಪ ಸೈನ್, ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ. ಸರಿ ಆಯ್ತಂತ ಸೈನ್. ಏನಿದು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂದ್ರೆ, ಎಕ್ಸೆಪ್ಟ್ ಈ P5 ಕಂಟ್ರೀಸ್, ಪರ್ಮನೆಂಟ್ ಕಂಟ್ರೀಸ್ ಏನಿದಾವಲ್ಲ, ಸೆಕ್ಯೂರಿಟಿ ಕೌನ್ಸಿಲ್, ಅಥವಾ ಎಕ್ಸ್ಪ್ಲಿಸಿಟ್ಲಿ ಫಾರ್ ನಾನ್ ಪ್ರಾಲಿಫರೇಷನ್, ಯಾವುದೇ ಒಂದು ದೇಶ ಓವರ್ ಎ ಪೀರಿಯಡ್ ಆಫ್ ಟೈಮು ನ್ಯೂಕ್ಲಿಯರ್ ಬಾಂಬ್ನ ಬಿಡಬೇಕು, ಮಾಡಬಾರ್ದು. ಡಿಸ್ಆರ್ಮಮೆಂಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ನ್ಯೂಕ್ಲಿಯರ್ ವೆಪನ್ಸ್ ಏನು ಇದಾವಲ್ಲ ಅವನ್ನ ಕಂಪ್ಲೀಟ್ಲಿ ದೇ ಹ್ಯಾವ್ ಟು ಲೀವ್. ಯಾವುದೇ ಥರದ ನ್ಯೂಕ್ಲಿಯರ್ ವೆಪನ್ನ ಯಾವುದೇ ಒಂದು ದೇಶ ಇಟ್ಕೋಬಾರ್ದು. ಜೊತೆಗೆ ಯಾವುದಾದ್ರೂ ಒಂದು ದೇಶ ಹೊಸದಾಗಿ ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡಬಾರ್ದು. ದಿಸ್ ಟ್ರೀಟಿ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾನ್ ಪ್ರೊಲಿಫರೇಷನ್ ಇಂಡಿಯಾ ಸೈನ್ ಮಾಡಿದೆ, ಇಂಡಿಯಾ ಸೈನ್ ಮಾಡಿಲ್ಲ. ಆದರೆ 1979 ಅಯತುಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ಎಗೇನ್ಸ್ಟ್ ದಿ ಕ್ಯಾಪಿಟಲಿಸಮ್, ಎಗೇನ್ಸ್ಟ್ ದಿ ವೆಸ್ಟರ್ನ್ ಕಂಟ್ರೀಸ್, ಇರಾನಿಯನ್ ರೆವಲ್ಯೂಷನ್ ಆಯಿತು. ಶಿಯಾ ಕಮ್ಯುನಿಟಿ ಏನಿತ್ತಲ್ಲ ಅದೇ ರಿವಾಲ್ವ್ಡ್, ರೆವಲ್ಯೂಷನ್ ಮಾಡಿದ್ರು. ಅಂದರೆ ಅವನು ಸಾಯಿಸ್ಬಿಟ್ಟು ಹೊಸ ಒಬ್ಬ ಲೀಡರ್ ಬಂದ. ಯಾಕೆ ಬಂದ ಅಂತ ಹೇಳಿ ನೋಡ್ರಪ್ಪ, ಅಮೆರಿಕದವ್ರು ಹೇಳ್ದಂಗೆ ಕೇಳ್ತಾರೆ, ನಮ್ಮ ಧರ್ಮವನ್ನ ಹಾನಿ ಮಾಡ್ತಿದ್ದಾರೆ. ಯಾರು ಹೇಳಿದ್ದು? ಇರಾನ್, ಅಯತುಲ್ಲಾ. ರೆವಲ್ಯೂಷನ್ ಆಯಿತು. ರೆವಲ್ಯೂಷನ್ ಆದಾಗ ಆಬ್ವಿಯಸ್ಲಿ NPT ಎಲ್ಲ ಸೈನ್ ಎಲ್ಲ ಅವ್ರೇನು ಕೇಳಲ್ಲ. ಅವರು
ಕೇಳಿದ್ರೆ ಕಂಪ್ಲೀಟ್ಲಿ ದೇ ಸ್ಟಾರ್ಟೆಡ್ ಎನ್ರಿಚಿಂಗ್ ಯುರೇನಿಯಂನ ಎನ್ರಿಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗಿದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಏನು? ವೆಯ್ಟ್ ಫಾರ್ ಫ್ಯೂ ಮಂತ್ಸ್ ಹೇಳ್ತಾನೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಯಾವ ಗ್ಯಾಸ್ ಯೂಸ್ ಮಾಡ್ತಾರೆ, ಎನ್ರಿಚ್ಮೆಂಟ್ ಅಂದ್ರೆ ಏನು, ಯಾಕೆ ಎನ್ರಿಚ್ ಮಾಡಬೇಕು ಅಂತ ನೋಡೋಣ. ಇರಾನಿಯನ್ ರೆವಲ್ಯೂಷನ್ ಆಯಿತು. ಇರಾನಿಯನ್ ರೆವಲ್ಯೂಷನ್ ಆದಾಗ 2008 ಇರಾನು ಏನು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದೆ ಅಂತ. ಸರ್ ಎನ್ರಿಚ್ಮೆಂಟ್ ಹ್ಯಾವ್ ಪೇಷನ್ಸ್. 2008 ಅಷ್ಟೊತ್ತಿಗೆ ಯುರೇನಿಯಂ ಎನ್ರಿಚ್ಮೆಂಟ್ ಅಲ್ಪ ಸ್ವಲ್ಪ ಆಗ್ತಿದೆ. ಆಲ್ರೆಡಿ ಆಲ್ಮೋಸ್ಟ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಇರಾನವರು. ಸರ್ ಯುರೇನಿಯಂ ಎನ್ರಿಚ್ಮೆಂಟ್ ಆಯಿತು ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ರೆಡಿ ಆಯಿತು ಅಂತ. ಅದು ನಾನು ಸ್ವಲ್ಪ ಸಪ್ರೇಟ್ ಆಗಿ ಹೇಳ್ತೀನಿ. ಯುರೇನಿಯಂ ಎನ್ರಿಚ್ಮೆಂಟ್ ಹೇಳಿ ಅದಾದ್ಮೇಲೆ ಅದಕ್ಕೆ ಜಸ್ಟ್ ಹ್ಯಾವ್ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದ್ರು ಅಂತ. ಅವಾಗ 2008 USA ಪ್ರೆಸಿಡೆಂಟ್ ಎಲ್ಲರೂ ಹೇಳಿದ್ರು ಚಾಬಹಾರ್ ಪೋರ್ಟಲ್ಲೂ ಸಹ ಇಂಡಿಯಾದಲ್ಲೂ ಸ್ಯಾಂಕ್ಷನ್ಸ್ ಹಾಕ್ಸಿ ಇರಾನ್ ಮೇಲೆ. ಅಂದರೆ ಇರಾನ್ಗೆ ಯಾವುದೇ ಥರದ ಎಕ್ಸ್ಪೋರ್ಟ್ ಮಾಡಬೇಡಿ, ಇಂಪೋರ್ಟ್ ಮಾಡಿಬಿಟ್ರೆ ಅವರು ಯುರೇನಿಯಂ ಎನ್ರಿಚ್ಮೆಂಟ್ನ ಮಾಡ್ತಿದ್ದಾರೆ. ಎನ್ರಿಚ್ಮೆಂಟ್ ಮಾಡಲ್ಲ ಅಂತ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಹಾಕಿದ್ರು. ಆದರೂ ಸಹ ಅವರು ಇಂಟರ್ನ್ಯಾಷನಲ್ ಲಾನ ವೈಲೇಟ್ ಮಾಡ್ತಿದ್ದಾರೆ ಅಂದಾಗ ಮನಮೋಹನ್ ಸಿಂಗ್ ಆಲ್ಸೋ ಡಿಡ್ ನಾಟ್ ಅಗ್ರಿ. ಇಲ್ಲಪ್ಪ ನಾನು ಯಾವುದೇ ಸ್ಯಾಂಕ್ಷನ್ಸ್ ಹಾಕಲ್ಲ ಚಾಬಹಾರ್ ಪೋರ್ಟಿಗೆ ಅಂದಿದ್ರು. ಅದಾದಮೇಲೆ 2015 ಇನ್ನೇನು ಯುರೇನಿಯಂ ಎನ್ರಿಚ್ಮೆಂಟ್ ಆಯಿತು ಅಂತ ಹೇಳಿ ದೇ ಕೇಮ್ ಟು ದಿ ಕನ್ಕ್ಲೂಷನ್. ಸೊ ಹಿಂಗಾದ್ರೆ ಅವ್ರ ಹತ್ರ ಇರಾನ್ ಅವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬರುತ್ತೆ. ಈ ನ್ಯೂಕ್ಲಿಯರ್ ಬಾಂಬ್ ಬಂತು ಅಂತ ಇಸ್ರೇಲು USA ಅವೆರಡು ಒಂದು. ಇರಾನು ಇಸ್ರೇಲ್ಗೆ ಆಗಲ್ಲ. ಇರಾನ್ ಯಾರ್ಯಾರು ಫ್ರೆಂಡ್ಸು? ಇರಾನು, ಹಮಾಜು, ಹೌತಿ, ಇವೆಲ್ಲ ಏನು ಮಿಲಿಟೆಂಟ್ ಆರ್ಗನೈಸೇಷನ್ಸ್ ಅದು ಅವೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬಾಂಬ್ ಹಾಕಿದ್ರೆ ಇಸ್ರೇಲ್ ಮೇಲೆ ಅಥವಾ USA ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಇದು ಮಾಡಬಾರ್ದು ಅಂತ ಹೇಳಿ 2015 ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳಿ ಸೈನ್ ಮಾಡಿದ್ರು. ಯಾರ್ಯಾರು ಸೈನ್ ಮಾಡಿದ್ರು? ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ನು. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಏನಾಯ್ತಂತ. ಇಲ್ಲಿ ಈಗ ದೇ ಸೈನ್ ಯಾವುದು? ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್. ಯಾರ್ಯಾರು? P5 ಕಂಟ್ರೀಸು, ಪರ್ಮನೆಂಟ್ 5 ಕಂಟ್ರೀಸ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್ ಇದಾವೆ ಅವು, ಜೊತೆಗೆ ಯುರೋಪಿಯನ್ ಯೂನಿಯನ್ ಪ್ಲಸ್ ಇರಾನ್ ಜೊತೆಗೆ ಸೈನ್ ಮಾಡಿದ್ರು. ಏನು ಇರಾನ್ ಜೊತೆಗೆ ಸೈನ್ ಮಾಡಿದ್ರು? ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ನ್ಯೂಕ್ಲಿಯರ್ ಆರ್ಮ್ನ ಡಿಸಾರ್ಮೆಂಟ್ ಮಾಡೋದೇನಿದೆ NPT, ಇದನ್ನ ನೀವು ಅಬ್ಲೈಸ್ ಮಾಡ್ಬೇಕ್ರಿ. ನಿಮಗೆ ಏನೇನು ಬೇಕು ಸ್ಯಾಂಕ್ಷನ್ಸ್ ಏನೂ ಹಾಕಲ್ಲ ಇರಾನ್ಗೆ, ನಮ್ಮ ಎಕನಾಮಿಕ್ ಕೋಆಪರೇಷನ್ ಮಾಡ್ತೀವಿ, ನಿಮ್ಮ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಅಟಾಮಿಕ್ ಬಾಂಬ್ ಇಟ್ಕೊಂಡು ಏನು ಮಾಡ್ತೀರಾ? ಅಲ್ಲಿನ ಜನಗಳಿಗೆ ಬೇಕಾಗಿರುವಂತಹ ಜಾಬ್ನ ಕ್ರಿಯೇಟ್ ಮಾಡ್ರಿ, ಎಕ್ಸ್ಪೋರ್ಟ್ ಮಾಡ್ರಿ. ಎಕ್ಸ್ಪೋರ್ಟ್ ಮಾಡಿದಾಗ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ರಿ ಅಂತ ಹೇಳಿದ್ರೆ ಬಾಂಬ್ ಇಟ್ಕೊಂಡು ಏನು ಮಾಡ್ತೀರಾ ಅಂದ್ರೆ ಅದಕ್ಕೆ ಅವರು ಒಪ್ಕೊಂಡ್ರು ಇರಾನ್ ಅವರು. ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್. ಆ ಸ್ಯಾಂಕ್ಷನ್ಸ್ ಎಲ್ಲ ರಿಮೂವ್ ಮಾಡ್ತು USA. ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ಸ್. ಅದ್ರ ಪ್ರಕಾರ ಏನು ಮಾಡಬೇಕು ಇರಾನು? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದು? ಈ ಏಜೆನ್ಸಿ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳುತ್ತೆ. ಎಕ್ಸಾಂಪಲ್ ಆಗ್ತಾರೆ. ನಾನ್ ಪ್ರಾಲಿಫರೇಷನ್ ಟ್ರೀಟಿನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನೋಡ್ಕೊಳ್ತಕ್ಕಂಥದ್ದು ಯಾವುದು? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಏನು ಮಾಡ್ತಾರೆ ಸರ್? ಅಟಾಮಿಕ್ ಬಾಂಬ್ ಆಗ್ತಿದೆಯಾ ಇಲ್ವಾ ಅಂತ ಎವ್ರಿ 1 ವರ್ಷ 2 ವರ್ಷಕ್ಕೊಂದ್ಸಲ ಇರಾನ್ ಬಿಡಬೇಕು. ಬನ್ನಿ ಸರ್ ನೀವು ಅಫಿಷಿಯಲ್ಸ್ ಯಾರು ಇದ್ರೆ ನಮ್ಮ ದೇಶದಲ್ಲಿ ನೋಡ್ರಿ, ಇಲ್ಲಿ ನಮ್ಮ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಇದಾವೆ. ಈ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಸ್ ಅಲ್ಲಿ ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಿಲ್ಲ. ನಾವು ಬರೀ ನಮ್ಮ ಬೇರೆ ಅದರ್ ಇಂಪಾರ್ಟೆನ್ಸ್ ಏನಿದೆ ಅದಕ್ಕೆ ಮಾತ್ರ ನಾವು ಎನ್ರಿಚ್ಮೆಂಟ್ನ ಮಾಡ್ತಾ ಇದೀವಿ. ಅಟಾಮಿಕ್ ಬಾಂಬಿಗೆ ಬೇಕಾದಂಥ ಎನ್ರಿಚ್ಮೆಂಟ್ನ ಮಾಡ್ತಿಲ್ಲ. ಲೋ ಎನ್ರಿಚ್ಮೆಂಟ್ ಮಾಡ್ತಾ ಇದೀವಿ, ಹೈ ಎನ್ರಿಚ್ಮೆಂಟ್ ಮಾಡಿಲ್ಲ ಅಂತ ನೋಡಕ್ಕೆ ಕರೀತಾರೆ. ಯಾವುದನ್ನ? ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಫಿಷಿಯಲ್ಸ್ನ ಅವ್ರು ಕರೆದು ನೋಡ್ಕೊಂಬರ್ತಾರೆ. ನೋಡ್ಕೊಂಬಂದ್ಬಿಟ್ಟು ಓಕೆ ನಾನ್ ಪ್ರಾಲಿಫರೇಷನ್ ಟ್ರೀಟಿಯಲ್ಲಿ ಡಿಸಾರ್ಮಮೆಂಟ್ ಇದೆಯಪ್ಪ, ಅಟಾಮಿಕ್ ಬಾಂಬ್ ಮಾಡ್ತಿಲ್ಲ, ಇರಾನ್ ಏನು ಎನ್ರಿಚ್ಮೆಂಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಈ 2018 ಟ್ರಂಪ್ ಬಂದ. ವೆನ್ ಹಿ ಕೇಮ್ ಈ ಟ್ರಂಪ್ ಮಾಡೋವೆಲ್ಲ ಇವೆ. ಸುಮ್ಮನಿದ್ರೆ ಆಯ್ತು. ಹೇಳ್ತಿದ್ದಾರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇಂಪ್ಲಿಮೆಂಟ್ ಮಾಡ್ತಿದೆ, ಲುಕ್ ಆಫ್ಟರ್ ಮಾಡ್ತಿದೆ, NPT ಕರೆಕ್ಟಾಗಿ ಇಂಪ್ಲಿಮೆಂಟ್ ಇಲ್ಲ, ಅವ್ರೇನು ಮಾಡ್ತಿಲ್ಲ. ಇವ್ರು ಹೇಳಿದ್ರು ಸಹ ಇಲ್ಲ ನಾನು ರಾತ್ರಿ ಹೋಗಿ ನೋಡ್ಕೊಂಬಂದಿನಿ, ಇರಾನ್ ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಹಾಕಿ ಸ್ಯಾಂಕ್ಷನ್ಸ್ ಅಂತೇಳಿ ಎಲ್ಲ ಸ್ಯಾಂಕ್ಷನ್ಸ್ ಹಾಕಿದ್ರು. ಆಬ್ವಿಯಸ್ಲಿ ಅವರು ನಮ್ಮೆಲ್ಲ ಹ್ಯಾವ್ ಪ್ರಾಪರ್ಲಿ ಮೇಂಟೈನ್ಡ್ ಬಂದು ನೋಡಿ ಹೇಳ್ತಿದ್ದಾರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ನೋ ಇರಾನ್ ಇಸ್ ನಾಟ್ ಎನ್ರಿಚಿಂಗ್ ಯುರೇನಿಯಂ ಅಂತ. ಹಂಗೂ ಸಹ ಟ್ರಂಪ್ ಸ್ಯಾಂಕ್ಷನ್ಸ್ ಹಾಕಿದಾಗ ದೇ ಗಾಟ್ ಆಂಗ್ರಿ. ಗೊತ್ತಿರಲಿ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಯಾರ್ಯಾರು? P5 ಕಂಟ್ರೀಸು, ಯುರೋಪಿಯನ್ ಯೂನಿಯನ್ ಮತ್ತು ಇರಾನ್. ಓಕೆ, ವೆರಿ ಗುಡ್. ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂದ್ರೆ ಏನು? ನ್ಯೂಕ್ಲಿಯರ್ ವೆಪನ್ ಅನ್ನ ಮಾಡ್ದಂಗೆ ಬಿಟ್ಬಿಡ್ಬೇಕು. ದಟ್ ಇಸ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಸರ್ ಇಂಡಿಯಾ ಸೈನ್ ಮಾಡಿದೆ, ಇಂಡಿಯಾ ಸೈನ್ ಮಾಡಿಲ್ಲ.
ಇಂಡಿಯಾ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಹಾಕಿಲ್ಲ. ಯಾಕೆ? ಇಟ್ ವಿಲ್ ಹ್ಯಾಂಪರ್ ದಿ ಸಾವರನಿಟಿ ಆಫ್ ಎ ಕಂಟ್ರಿ. ನನ್ನ ದೇಶದ ಸಾರ್ವಭೌಮತ್ವವನ್ನು ಮಾಡುತ್ತೆ. ಯಾಕೆ ನೀವು ಮಾತ್ರ ಇಟ್ಕೋಬೇಕು? ಡಿಸ್ಕ್ರಿಮಿನೇಟ್ ಮಾಡುತ್ತೆ. ನಿಮ್ಮ ಹತ್ರ ಯಾಕೆ ನ್ಯೂಕ್ಲಿಯರ್ ಬಾಂಬ್ ಇರಬೇಕು, ನಮ್ಮ ಹತ್ರನೂ ಇರಲಿ ಅಂತ. ಹೌದಲ್ವಾ? ಇಲ್ಲ ಎದುರಿಸ್ಬಿಡ್ತಾರೆ. ವಿಲ್ ಮೇಕ್ ಪಪೆಟ್ ಆಫ್ ಅಸ್ ನಮ್ಮ ಸಾವರನಿಟಿ. ಹಾಗಾಗಿ ಇಂಡಿಯಾ ಸೈನ್ ಮಾಡಿಲ್ಲ. ಇಂಡಿಯಾ ಇಸ್ ಅ ರೆಸ್ಪಾನ್ಸಿಬಲ್ ಟ್ರೀಟಿ. ವಿ ಹ್ಯಾವ್ ಸೈನ್ಡ್ ನೋ ಫಸ್ಟ್ ಯೂಸ್ ಪಾಲಿಸಿ. ಅಂದರೆ ಯಾರಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ವೆಪನನ್ನು ಯೂಸ್ ಮಾಡೋವರೆಗೂ ನಾವು ನ್ಯೂಕ್ಲಿಯರ್ ವೆಪನನ್ನು ಯೂಸ್ ಮಾಡಲ್ಲ ಅಂತ ವಿ ಹ್ಯಾವ್ ಸ್ಟ್ರಿಕ್ಟ್ಲಿ ಒಬ್ಲೈಜ್ಡ್. ಅದನ್ನು ನಾವು ಕೀಪ್ ಅಪ್ ಮಾಡ್ತೀವಿ. ವಿ ಆರ್ ಅ ವೆರಿ ರೆಸ್ಪಾನ್ಸಿಬಲ್ ಕಂಟ್ರಿ ಇಂಡಿಯಾ ಆ್ಯಂಡ್ ವೆರಿ ಮೇಜರ್ ಗೇಮ್ ಚೇಂಜರ್ ಇನ್ ದಿ ವರ್ಲ್ಡ್ ಎಕಾನಮಿ ಭಾರತ. ಹಾಗಾಗಿ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಲ್ಲ. ಇಂಡಿಯಾದ ಹತ್ರ ಸೈನ್ ಹಾಕಿಲ್ಲ ಅಂದರೆ ಇಟ್ ಡಸಂಟ್ ಮ್ಯಾಟರ್ಸ್ ಆಲ್ಸೋ. ಟ್ರಂಪ್ ಸ್ಯಾಂಕ್ಷನ್ಸ್ ಆಗ್ತಾನೆ 2018ರಲ್ಲಿ. ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ದಾರೆ. ಇನ್ನೊಂದು 2 ವಾರದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಆಗುತ್ತೆ. ಯುರೇನಿಯಂ ಎನ್ರಿಚ್ಮೆಂಟ್ ಆಯಿತು ಅಂದರೆ ನ್ಯೂಕ್ಲಿಯರ್ ಬಾಂಬ್ ರೆಡಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಆ ಮಿಡಲ್ ಈಸ್ಟ್ ರೀಜನ್ ನ್ಯೂಸ್. ಇರಾನ್ ಹತ್ರ ಬಾಂಬ್ ಬಂತು ಅಂತ ಹೇಳಿ ಯಾವಾಗ ಬೇಕಿದ್ರು ಹೋಗ್ಬಿಟ್ಟು ಇಸ್ರಾಯೇಲ್ ಮೇಲೆ ಬಾಂಬ್ ಹಾಕ್ಬಿಡೋದು, ನ್ಯೂಕ್ಲಿಯರ್ ಬಾಂಬ್ ಹಾಕೋದು. ಸರಲ್ಲ ಹಮಾಜ್ ಔತ್ ಏನು ಮಾಡ್ತಿರೋ ಹೋಗಿ ಡೈರೆಕ್ಟಾಗಿ ದೇ ಆರ್ ಯೂಸಿಂಗ್ ದಿ ವೆಪನ್ಸ್, ರೈಟ್? ಸೊ ಹಾಗಾಗಿ ನೋ ದಿಸ್ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಯಾವ ಕಂಟ್ರೀಸ್ ನಾನ್ ಪ್ರಾಲಿಫರೇಷನ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಟ್ರಂಪ್ ಸ್ಯಾಂಕ್ಷನ್ಸ್ ಹಾಕ್ತಾರೆ. ವೆರಿ ಗುಡ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎನ್ರಿಚ್ಮೆಂಟ್, ಯುರೇನಿಯಂ ಎನ್ರಿಚ್ಮೆಂಟ್. ಎಸ್. ಹಾಗಿದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಏನು? ಈಗ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಯುರೇನಿಯಮ್ಮು, ಈ ಯುರೇನಿಯಮಲ್ಲಿ ಫಿಷನ್ ರಿಯಾಕ್ಷನ್ ಮಾಡ್ತಾರೆ. ಕಂಟ್ರೋಲ್ಡ್ ಚೈನ್ ರಿಯಾಕ್ಷನ್ ಆಗುತ್ತೆ. ಫಿಷನ್ ರಿಯಾಕ್ಷನ್ ಅಂದರೆ ಯುರೇನಿಯಂ ಒಂದು ಆಟಮ್ನ ಬ್ರೇಕ್ ಮಾಡ್ತಾರೆ. ಅವಾಗ ಹೆಮಾಂಗಸ್ ಎನರ್ಜಿ ಬರುತ್ತೆ. ಅವಾಗ ಅಟಾಮಿಕ್ ಬಾಂಬ್ ರೆಡಿ ಆಗುತ್ತೆ. ನೋ ದಿ ಎಫೆಕ್ಟ್ಸ್ ಆಫ್ ಹಿರೋಶಿಮಾ ನಾಗಸಾಕಿಯಲ್ಲಿ ಆಗಿದ್ದಂತಹ ಅಟಾಮಿಕ್ ಬಾಂಬಿಂದ ಡೆವಸ್ಟೇಷನ್ ನಿಮ್ಗೆ ಗೊತ್ತು. ಸೊ ಈ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಯುರೇನಿಯಂ ಐಸೋಟೋಪ್ಸ್, ಸೇಮ್ ಮಾಸ್ ನಂಬರ್, ಡಿಫ್ರೆಂಟ್ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ದಟ್ ಈಸ್ ಯುರೇನಿಯಂ 238 ಮತ್ತು ಯುರೇನಿಯಂ 235 ಇವೆರಡು ಒಟ್ಟಿಗೆ ಇರ್ತವೆ. 235. ನನಗೆ ಬಾಂಬ್ ಮಾಡಲಿಕ್ಕೆ, ಅಟಾಮಿಕ್ ಬಾಂಬ್ ಮಾಡಲಿಕ್ಕೆ ಯುರೇನಿಯಂ 235 ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಬಟ್ ಯುರೇನಿಯಂ 235 ಜಸ್ಟ್ 0.7% ಅಷ್ಟು ಯುರೇನಿಯಂ ಇರುತ್ತೆ. ಇನ್ನು ಮಿಕ್ಕಿದ್ದು 99.3% ಇರುತ್ತೆ, ಅದು ಯುರೇನಿಯಂ 238 ಇರುತ್ತೆ. ಹಿಂಗಿದ್ದಾಗ ಈ ಯುರೇನಿಯಂ 235 ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು, ಯುರೇನಿಯಂ 238ನ ಕಮ್ಮಿ ಮಾಡಬೇಕು. ಇದನ್ನೇ ನಾವು ಯುರೇನಿಯಂ ಎನ್ರಿಚ್ಮೆಂಟ್ ಅಂತೀವಿ. ಈ ಯುರೇನಿಯಂ ಎನ್ರಿಚ್ಮೆಂಟು ಲೋ ಎನ್ರಿಚ್ಮೆಂಟ್ ಯುರೇನಿಯಂ ಆಗ್ಬೋದು, ಹೈ ಎನ್ರಿಚ್ಮೆಂಟ್ ಯುರೇನಿಯಂ ಆಗ್ಬೋದು. ನಮ್ಮ ಬೇಸಿಕ್ಸು, ನಮ್ಮ ಎನರ್ಜಿಗೋಸ್ಕರ ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ಅದಕ್ಕೆಲ್ಲ ಬೇಕಾದಂತಹ ಎನ್ರಿಚ್ಮೆಂಟು ಲೋ ಎನ್ರಿಚ್ಮೆಂಟ್. ದಟ್ ಇಸ್ ಏನು ಸಮಸ್ಯೆ ಇಲ್ಲ ಅದರಿಂದ. ಬಟ್ 80 to 90% ಏನಾದ್ರು ಎನ್ರಿಚ್ ಆಯಿತು ಅಂದರೆ ಆಬ್ವಿಯಸ್ಲಿ ಇದರಿಂದ ಅಟಾಮಿಕ್ ಬಾಂಬ್ ಮಾಡ್ತಿದ್ದಾರೆ ಅಂತ. ದಟ್ ಇಸ್ ಹೈ ಎನ್ರಿಚ್ಮೆಂಟ್ ಯುರೇನಿಯಂ. ಅಂದರೆ 80 to 90% ಎನ್ರಿಚ್ ಆಯಿತು ಅಂತ ಹೇಳಿದ್ರೆ ದಟ್ ಇಸ್ ಹೈ ಎನ್ರಿಚ್ಮೆಂಟ್ ಯುರೇನಿಯಂ ಅಂತ. ಸೊ ಇಲ್ಲಿಗೆ ಇನ್ನೊಂದು 2 ವಾರ ಬಿಟ್ಟರು ಅಂದರೆ ಯುರೇನಿಯಂ ಇದೆ. ಹಾಗಾಗಿ ಎನ್ರಿಚ್ ಮಾಡ್ತಾರೆ, ಸೆಂಟ್ರಿಫ್ಯೂಜಲ್ಲಿ ಹಾಕ್ಬಿಟ್ಟು ಇದ್ರ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇದ್ರ ಡೆನ್ಸಿಟಿ ಕಮ್ಮಿ ಇರುತ್ತೆ. ಅಂದರೆ ಮೊಸರು ಕಡಿತಾರಲ್ಲ ಅಥವಾ ವಾಷಿಂಗ್ ಮಿಷಿನಲ್ಲಿ ಡೆನ್ಸಿಟಿ ಜಾಸ್ತಿ ಇರೋದು, ಬಟ್ಟೆ ಎಲ್ಲ ಆಚೆಗಡೆ ಹೋಗಿರುತ್ತೆ, ಮಧ್ಯಕ್ಕೆ ಡೆನ್ಸಿಟಿ ಕಮ್ಮಿ ಇರೋದೆಲ್ಲ ಜಾಯಿನ್ ಆಗಿರುತ್ತೆ. ಹಾಗೆ ಯುರೇನಿಯಂ 235 ಮಧ್ಯಕ್ಕೆ ಬರುತ್ತೆ, ಯುರೇನಿಯಂ 238 ಎಲ್ಲ ಸುತ್ತ ಹೋಗುತ್ತೆ. ಹಾಗಾಗಿ ಯಾವ ಗ್ಯಾಸ್ನ ಯೂಸ್ ಮಾಡ್ತೀವಿ ಅಂದರೆ ಯುರೇನಿಯಂ ಹೆಕ್ಸಾಫ್ಲೋರೈಡ್ ಗ್ಯಾಸ್ನ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ಯುರೇನಿಯಂ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಾಯಿತು. ಏನು? ಇರಾನ್ ಯುರೇನಿಯಂ ಮಾಡ್ತಿದೆ, ಮಾಡಬಾರ್ದು. ನಾನ್ ಪ್ರಾಲಿಫರೇಷನ್ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್. ತದನಂತರದಲ್ಲಿ ಎನ್ರಿಚ್ಮೆಂಟ್ ಅಂದರೆ ಏನು? ಯುರೇನಿಯಂ 235 ಕಾನ್ಸಂಟ್ರೇಷನ್ ಜಾಸ್ತಿ, ಮೋರ್ ದ್ಯಾನ್ 80%. ಏತಕ್ಕೋಸ್ಕರ? ಅಟಾಮಿಕ್ ಬಾಂಬ್ಗೋಸ್ಕರ. ಹೆಂಗೆ ಮಾಡ್ತಾರೆ? ಸೆಂಟ್ರಿಫ್ಯೂಜಲ್ಲಿ ಹಾಕಿ ಮಾಡ್ತಾರೆ. ಸೆಂಟ್ರಿಫ್ಯೂಜಿಗೆ ಯಾವ ಗ್ಯಾಸ್ನ ಯೂಸ್ ಮಾಡ್ತಾರೆ? ಯುರೇನಿಯಂ ಹೆಕ್ಸಾಫ್ಲೋರೈಡ್ ಗ್ಯಾಸ್ನ ಯೂಸ್. ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಕ್ವಶನ್ಸ್ ಕ್ಯಾನ್ ಬಿ ಆನ್ಸರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಾನ್ ಪ್ರಾಲಿಫರೇಷನ್ ಟ್ರೀಟಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಏಜೆನ್ಸಿ ಯಾವುದು? IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಭಾರತ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸೈನ್ ಮಾಡಿದೆಯಾ? ಸಹಿ ಮಾಡಿಲ್ಲ. ದೀಸ್ ಆರ್ ದಿ ಥಿಂಗ್ಸ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಮ್ಯಾಪಿಗೆ ಸಂಬಂಧಪಟ್ಟಂತೆ ಇರಾನ್ ನ್ಯೂಸಲ್ಲಿ ಇರೋದ್ರಿಂದ ಮ್ಯಾಪಲ್ಲಿ ಕೇಳ್ತಾನೆ. ಹೆಂಗೆ ಕೇಳ್ತಾನೆ? ಫರ್ಡೋ. ಓಕೆ, ಏನಿದು? ದಿಸ್ ಇಸ್ ದಿ ಪ್ಲೇಸ್ ವೇರ್ ಇರಾನ್ದು ನ್ಯೂಕ್ಲಿಯರ್ ಪ್ಲಾಂಟ್ ಇರ್ತಕ್ಕಂಥ ಪ್ಲೇಸ್ ಇದು ಫರ್ದೋ. ಅಂದರೆ ರೀಸೆಂಟ್ಲಿ ಫರ್ದೋ ನ್ಯೂಸಲ್ಲಿ ಕಾಣ್ತಲ್ಲಪ್ಪ, ಅದು ಯಾವ ದೇಶದಲ್ಲಿದೆ? ಇರಾನ್. ಅಥವಾ ಏನದು? ಅದು ಇರಾನ್ನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎನ್ರಿಚ್ಮೆಂಟ್ ಮಾಡಲಿಕ್ಕೋಸ್ಕರ ಇಟ್ಕೊಂಡಿರೋದು. ಅದ್ರ ಜೊತೆಗೆ ನಟಾನ್ಸ್, ಇವೆರಡೂ ಜಾಗಗಳಲ್ಲೂ
ಏನಾಗ್ತಿದೆ, ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ತಿದೆ. ಯು ಶುಡ್ ಬಿ ನೋಯಿಂಗ್. ಒಂದು ಫರ್ಡೋವು ಮತ್ತೆ ಇನ್ನೊಂದು ನಟಾನ್ಸ್. ಮ್ಯಾಪಿಂಗ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತವೆ. ಮಿಡಲ್ ಈಸ್ಟ್ ಭಾರಿ ಇಂಪಾರ್ಟೆಂಟ್ ಇರೋದ್ರಿಂದ ಇರಾನ್ ಬಾರ್ಡರಿಂಗ್ ಕಂಟ್ರೀಸ್ ಕೂಡ ಕೇಳ್ತಾನೆ. ಯಾಕೆಂದ್ರೆ ಇರಾನ್ ಎನ್ರಿಚ್ಮೆಂಟ್ ಮಾಡ್ತಿದೆ ಅಂದ್ರೆ ಈ ಪಕ್ಕ ಕಂಟ್ರಿ ಇರೋರಿಗೆಲ್ಲ ಪ್ರಾಬ್ಲಮ್, ಅವರಿಗೆಲ್ಲ ಬಾಂಬ್ ಆಗ್ತೀವಿ ಅಂತಾರೆ. ಆಮೇಲೆ ಅವರು ಇರಾನ್, ಈಗ ನೋಡ್ರಿ, ಇರಾನ್ ಇಸ್ ಸಪೋರ್ಟಿಂಗ್ ಪಾಕಿಸ್ತಾನ್ ಆಲ್ಸೋ. ನಾವು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತೀವಿ, ಇಂಡಿಯಾದ ವಿರುದ್ಧ ಏನಾದರೂ ವಾರ ಆಯಿತು ಅಂದ್ರೆ ಅಂತವ್ರೆ. ಅವರದನ್ನು ಅಟಾಮಿಕ್ ಬಾಂಬ್ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಹಾಗಿದ್ರೆ ಸರ್ ಇರಾನ್ ಮ್ಯಾಪಿಂಗ್ ಕಂಟ್ರೀಸ್ ಗೊತ್ತಿರ್ಬೇಕಾ? ಹೌದು, ಮ್ಯಾಪಿಂಗ್ ಕಂಟ್ರೀಸ್ ಗೊತ್ತಿರಬೇಕು. ಶಾರ್ಟ್ ಕಟ್ ಹೇಳ್ಕೊಡ್ತಾ ಇದ್ದೀನಿ. ಟ್ಯಾಪ್ ಅಟ್ ಎಐ. ಟ್ಯಾಪ್ ಅಟ್ ಎಐ, ಟ್ಯಾಪ್ ಅಟ್ ಎಐ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏನಿದು ಟ್ಯಾಪ್? ಟಿ ಫಾರ್ ತುರ್ಕ್ಮೆನಿಸ್ತಾನ್, ಎ ಫಾರ್ ಇಲ್ಲಿ ಬರ್ತಕ್ಕಂಥ ಅಜರ್ಬೈಜಾನು, ಪಿ ಫಾರ್ ಇಲ್ಲಿ ಬರುವಂತಹ ಪಾಕಿಸ್ತಾನ, ಎ ಫಾರ್ ಅಗೇನ್ ಅಫ್ಘಾನಿಸ್ತಾನು, ಟಿ ಫಾರ್ ಟರ್ಕಿ, ಅಗೇನ್ ಎ ಫಾರ್ ಅರ್ಮೇನಿಯಾ, ಐ ಫಾರ್ ಇರಾಕ್. ಟ್ಯಾಪ್ ಅಟ್ ಎಐ, ದೀಸ್ ಆರ್ ದಿ ಕಂಟ್ರೀಸ್ ವಿಚ್ ಬಾರ್ಡರ್ ಇರಾನ್. ಸೊ ಯಾವ ಆ್ಯಂಗಲ್ ಅಲ್ಲಿ ಓದ್ಕೋಬೇಕು? ಮ್ಯಾಪಿಂಗ್ ರಿಲೇಟೆಡ್, ಜೊತೆಗೆ ಸಮ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸು, ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್. ಒಂದು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅಂದರೆ ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಏನು, ಎನ್ರಿಚ್ಮೆಂಟ್ ಮಾಡಲಿಕ್ಕೋಸ್ಕರ ಯಾವ ಗ್ಯಾಸ್ನ ಯೂಸ್ ಮಾಡ್ತೀವಿ, ಸ್ಟೇಟ್ಮೆಂಟ್ಸ್ ಅಲ್ಲಿ ಇದು ಮಾಡ್ತಾರೆ. ಹಾಗಿದ್ರೆ ಎನ್ರಿಚ್ಮೆಂಟಲ್ಲಿ ಯಾವ ಐಸೋಟೋಪ್ನ ಯೂಸ್ ಮಾಡ್ತೀವಿ? ದಟ್ ಇಸ್ ಯುರೇನಿಯಂ 235, 238 ಅಲ್ಲ. ಈ 235 ಮತ್ತು 238 ಆರ್ ಐಸೋಟೋಪ್ಸ್ ಆಫ್ ಯುರೇನಿಯಂ. ಅದ್ರ ಜೊತೆಗೆ ಕಂಪ್ಲೀಟ್ಲಿ ಜಿಯೋಗ್ರಫಿ ಟರ್ಮ್ಸು, ದಟ್ ಇಸ್ ಮ್ಯಾಪಿಂಗ್ಗೆ ರಿಲೇಟೆಡ್. ಈ ಮೂರು ಆ್ಯಂಗಲ್ ಸಹ ಈ ಒಂದು ಇಶ್ಯೂನ ನೋಡಿ 99% ಕ್ವೆಶನ್ಸ್ ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ, ಇಂಟರ್ನ್ಯಾಷನಲ್ ಇಶ್ಯೂ. ಕಮಿಂಗ್ ಟು ಒನ್ ಮೋರ್. ರೀಸೆಂಟ್ಲಿ ಇಸ್ರೇಲ್ ಟೇಕ್ಸ್ ಕಂಟ್ರೋಲ್ ಆಫ್ ಕೀ ಕಾರಿಡಾರ್ ಇನ್ ಸದರ್ನ್ ಗಾಜಾ. ಈ ಗಾಜಾ ಸ್ಟ್ರಿಪ್ ಏನಿತ್ತಲ್ಲಪ್ಪ, ಇಲ್ಲೊಂದು ಮೊರಾಗ್ ಆಕ್ಸಿಸ್ ಅಂತ ಹೇಳಿ ಬರುತ್ತೆ. ಈ ಮೊರಾಗ್ ಆಕ್ಸಿಸ್ಸು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಯಾಕೆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗಿದೆ ಅಂದರೆ, ಈ ಸದರ್ನ್ ಗಾಜಾ ಸ್ಟ್ರಿಪ್ಪಲ್ಲಿ ಇರ್ತಕ್ಕಂಥ ಮೊರಾಗ್ ಆಕ್ಸಿಸ್ಸು ಈ ಹಮಾಜು ಅಥವಾ ಈ ಗಾಜಾದಲ್ಲಿ ಇದ್ರಲ್ಲ, ಆ ಜನಗಳು ಹೋಗಿ ರೆಫ್ಯೂಜಿ ಪ್ಲೇಸ್ ತಗೊಳ್ತಕ್ಕಂಥ ಜಾಗ ಅದು. ಅಂದರೆ ಅಲ್ಲಿ ಅಟ್ಯಾಕ್ ಮಾಡೋಂಗಿಲ್ಲ ಅಂತ ಹೇಳಿತ್ತು ಇಸ್ರೇಲ್, ನಾವು ಮಾಡಬಾರ್ದು, ಅಲ್ಲಿ ಸಿವಿಲಿಯನ್ಸ್ ಇರ್ತಾರೆ ಅಂತ. ಬಟ್ ಈ ಜಾಗನ ರೀಸೆಂಟ್ಲಿ ಏಪ್ರಿಲಲ್ಲಿ ದೇ ಹ್ಯಾವ್ ಟೋಲ್ಡ್ ದಟ್ ಇಸ್ರೇಲ್ ಹ್ಯಾಸ್ ಆಕ್ಯುಪೈಡ್ ದಿಸ್ ಮೊರಾಗ್ ಆಕ್ಸಿಸ್ ಅಂತ ಹೇಳಿ. ಹಾಗಿದ್ರೆ ಜಸ್ಟ್ ನೋ ದಿಸ್ ಮೊರಾಗ್ ಆಕ್ಸಿಸ್ ಎಲ್ಲಿದೆ? ಸದರ್ನ್ ಗಾಜಾದಲ್ಲಿದೆ. ಅದ್ರ ಜೊತೆಗೆ ಎರಡು ಸಿಟಿ ರಫಾ ಮತ್ತೆ ಖಾನ್ ಯೂನಿಸ್, ಈ ಎರಡರ ಮಧ್ಯೆ ಬರತಕ್ಕಂಥದ್ದು ಮೊರಾಗ್ ಆಕ್ಸಿಸ್. ಹೇಳ್ತಾನೆ ನಾರ್ತ್ ಟು ಸೌತ್ನ ಅರೇಂಜ್ ಮಾಡಿ ಈ ಒಂದು ಕಾರಿಡಾರ್ನ ಅಂತೇಳಿ. ಹಾಗಾಗಿ ಇದೇನಿದು ಫಿಲಿಡಾಲ್ಫಿಯಾ ಕಾರಿಡಾರ್, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಗಮನ ಹರಿಸಿ, ಕ್ವಶನ್ ಹೆಂಗೆ ಬರ್ತಾವ ನೋಡೋಣ. ಫಿಲಿಡಾಲ್ಫಿಯಾ ಕಾರಿಡಾರ್, ಈ ಫಿಲಿಡಾಲ್ಫಿಯಾ ಕಾರಿಡಾರ್ ಎಲ್ಲಿ ಬರುತ್ತೆ? ಈ ಲೈನ್ ಇರೋದು ಎಲ್ಲಿದೆ? ಇದು ಈಜಿಪ್ಟು ಮತ್ತೆ ರಫಾ, ಈ ಎರಡರ ಮಧ್ಯೆ ಬರ್ತಕ್ಕಂಥದ್ದು ಫಿಲಿಡಾಲ್ಫಿಯಾ ಕಾರಿಡಾರು. ರಫಾ ಮತ್ತೆ ಖಾನ್ ಯೂನಿಸ್ ಮಧ್ಯೆ ಬರ್ತಕ್ಕಂಥದ್ದು ಈ ಬ್ಲೂ ಕಲರ್ ಏನಿದೆ, ಇದು ಮೊರಾಗ್ ಆಕ್ಸಿಸ್. ದಿಸ್ ಇಸ್ ಫಿಲಿಡಾಲ್ಫಿಯಾ between what? Rafah and Egypt. This is Morag axis. Morag axis between what? Khan Yunis ಮತ್ತೆ ರಫಾ. ಎಲ್ಲಿ ಬರುತ್ತೆ ಮೊರಾಗ್ ಆಕ್ಸಿಸ್? ಸದರ್ನ್ ಗಾಜಾದಲ್ಲಿ ಬರುತ್ತೆ. ಈಗ ಈ ರಫಾವರೆಗೂ ಇಲ್ಲಿವರೆಗೂ ಸಹ ಮೊರಾಗ್ ಆಕ್ಸಿಸ್ ಅಂದರೆ ಫಿಲಿಡಾಲ್ಫಿಯಾ ಕಾರಿಡಾರು ಮತ್ತೆ ರಫಾ ಮತ್ತೆ ಟಿಲ್ ಮೊರಾಗ್ ಆಕ್ಸಿಸ್ ಕಂಪ್ಲೀಟ್ಲಿ ಇಸ್ರೇಲಿ ಆಕ್ಯುಪೇಷನ್ ಅಲ್ಲೇ ಇದೆ. ಜಸ್ಟ್ ನೋ ದಿಸ್ ಮ್ಯಾಪಿಂಗ್ ರಿಲೇಟೆಡ್ ಆಗಿ ಯು ಕ್ಯಾನ್ ಮೋ, ದಟ್ ಕುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಅದರ್ ಆಸ್ಪೆಕ್ಟ್ಸ್ ನಾವು ಲಾಸ್ಟ್ ಅಲ್ಲಿ ಕೂಡ ಕವರ್ ಮಾಡಿದ್ದೀವಿ. Going to bits and pieces of prelims perceptions ಅಲ್ಲಿ India Africa Maritime Engagement Exercise begins off Tanzania coast. ತಾಂಜೇನಿಯಾದಲ್ಲಿ ಇಂಡಿಯಾ ಮತ್ತೆ ಆಫ್ರಿಕಾ, ದಟ್ ಇಸ್ AIKEYME, ಆಫ್ರಿಕಾ ಇಂಡಿಯಾ ಕೀ ಮೆರಿಟೈಮ್ ಎಂಗೇಜ್ಮೆಂಟ್ ದಟ್ ಹಸ್ ಹ್ಯಾಪನ್ಡ್. ಎಲ್ಲಿ? ತಾಂಜೇನಿಯಾದಲ್ಲಿ ಆಗಿದೆ. ಸೊ ದಟ್ ಇಸ್ ಒನ್ ಇಶ್ಯೂ. ಏನಿದು ಐಕೆಮಿ? ಇಟ್ಸ್ ಅನ್ ಮೆರಿಟೈಮ್ ಎಂಗೇಜ್ಮೆಂಟ್ ಎಕ್ಸಸೈಸ್ ಬಿಟ್ವೀನ್ ಆಫ್ರಿಕನ್ ಕಂಟ್ರೀಸ್ ಮತ್ತೆ ಭಾರತ. ಐಕೈಮಿ ಹೇಳ್ತಾರೆ. ಮೆರಿಟೈಮ್ ಅಂದರೆ ನೇವಿ ಮಾಡಿರ್ತಕ್ಕಂಥ ಯಾವ್ಯಾವ ಕಂಟ್ರಿ? ಆಫ್ರಿಕಾ ಮತ್ತೆ ಭಾರತ. ನೋ ದಟ್ ವುಡ್ ಬಿ ಮೋರ್ ದೆನ್ ಸಫಿಷಿಯಂಟ್. ಗೋಯಿಂಗ್ ಟು ರಿಟೇಲ್ ಇನ್ಫ್ಲೇಷನ್ ಈಸಸ್. ಎಕಾನಮಿ ಆ್ಯಂಗಲ್ ಮಾತಾಡ್ತಿರ್ಬೇಕಾದ್ರೆ ಇನ್ಫ್ಲೇಷನ್ ಬಗ್ಗೆ ನ್ಯೂಸಲ್ಲಿದ್ದಾವೆ. ವಾಟ್ ಇಸ್ ದಿಸ್ ಇನ್ಫ್ಲೇಷನ್? ಜಸ್ಟ್ ಹ್ಯಾವ್ ದಿ ಬಿಟ್ಸ್ ಅಂಡ್ ಪೀಸಸ್, ಬೇಗ ಮಾಡ್ಕೊಂಡು ಹೋಗೋಣ.
ಇನ್ಫ್ಲೇಷನ್ ಅಂತ ಹೇಳಿದ್ರೆ ಯಾವುದಾದರೂ ಒಂದು ವಸ್ತುವಿನ ಬೆಲೆ ರೈಸ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೀವಿ. ಓಕೆ, ಈ ಇನ್ಫ್ಲೇಷನ್ ಆದಾಗ RBI ಕಟ್ಸ್ ರೆಪೋ ರೇಟ್ ಬೈ 0.25% GDP ಗ್ರೋತ್ ಫೋರ್ಕಾಸ್ಟು. RBI ಏನು ಮಾಡಿದೆ, ರೆಪೋ ರೇಟ್ನ ಕಮ್ಮಿ ಮಾಡಿದೆ. ಓಕೆ, ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ವಿಶಲ್ಸಿ. ಏನಿದು ಇನ್ಫ್ಲೇಷನ್ ಅಂದರೆ ಗೊತ್ತಾಗಿದೆ, ಹಣದುಬ್ಬರ. ಹಾಗಿದ್ರೆ ಇನ್ಫ್ಲೇಷನ್ ಅನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು? ವಿ ಹ್ಯಾವ್ CPI ಮತ್ತು WPI. CPI ಮಾತ್ರ ನೋಡೋದು, WPI ಬೇಡ, ಯಾಕೆಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮಾತ್ರ ನೋಡೋದು. ಅಟ್ ಪ್ರೆಸೆಂಟ್ ಇಲ್ಲಿ ರಿಟೇಲ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಮಾತಾಡ್ತಿರ್ಬೋದು. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಟೋಟಲ್ ವಿ ವಿಲ್ ರಿಲೀಸ್ ಡಿಫ್ರೆಂಟ್ ಟೈಪ್ಸ್. ಒಂದು ಅಗ್ರಿಕಲ್ಚರಲ್ ಲೇಬರರ್ಸ್, ರೂರಲ್ ಲೇಬರರ್ಸ್, ಇಂಡಸ್ಟ್ರಿಯಲ್ ವರ್ಕರ್ಸ್. ಈ ಜನಗಳಿಗೋಸ್ಕರ ನಾವು ಒಂದು ವಸ್ತುವಿನ ಬೆಲೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ದಟ್ ಇಸ್ CPI ಅಗ್ರಿಕಲ್ಚರ್ ಲೇಬರ್, CPI ರೂರಲ್ ಲೇಬರರ್ಸ್, CPI ಇಂಡಸ್ಟ್ರಿಯಲ್ ವರ್ಕರ್ಸ್. ಯಾರು ರಿಲೀಸ್ ಮಾಡೋದು? ಲೇಬರ್ ಬ್ಯೂರೋ. ದಿಸ್ ವಿಲ್ ರಿಲೀಸ್ ದಿ ಇಂಡೆಕ್ಸ್. ಯಾವುದು? ಅಗ್ರಿಕಲ್ಚರ್ ಲೇಬರ್, ರೂರಲ್ ಲೇಬರ್ ಮತ್ತು ಇಂಡಸ್ಟ್ರಿಯಲ್ ವರ್ಕರ್ಸ್. ಯಾರು ರಿಲೀಸ್ ಮಾಡೋದು? ಲೇಬರ್ ಬ್ಯೂರೋ. ಏನು ಮೆಜರ್ ಮಾಡುತ್ತೆ? ಇದು ಒಂದು ವಸ್ತುವಿನ ಬೆಲೆ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ, ಎಷ್ಟು ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಇನ್ಫ್ಲೇಷನ್ ಅಂತ ಹೇಳಿ, ಹಣದುಬ್ಬರ. ಅದ್ರ ಜೊತೆಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ರೂರಲ್ಲು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಅರ್ಬನ್ನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಯುನೈಟೆಡ್. ದಟ್ ಈಸ್ ಎರಡು ಸೇರಿ ಕಲೆಕ್ಟಿವ್, ಕಂಬೈನ್ಡ್ ಫಾರ್ ವಾಟ್? ಬೋತ್ ಫಾರ್ ರೂರಲ್ ಆಸ್ ವೆಲ್ ಆಸ್ ಅರ್ಬನ್. ಯಾರು ರಿಲೀಸ್ ಮಾಡೋದು ಗೊತ್ತಿರಬೇಕು? ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇಲ್ಲಿ ಕೇಳ್ತಾರೆ CPI ರೂರಲ್, CPI ಅರ್ಬನ್ನು, CPI ಕಂಬೈನ್ಡ್ ಯಾರು ರಿಲೀಸ್ ಮಾಡ್ತಾರೆ? ನ್ಯಾಷನಲ್ NSO. ಸರ್, CPI ಅಗ್ರಿಕಲ್ಚರ್ ಲೇಬರ್ಸು, ಇಂಡಸ್ಟ್ರಿಯಲ್ ವರ್ಕರ್ಸು ಮತ್ತು ರೂರಲ್ ಲೇಬರ್ಸಿಗೆ ಯಾರು ರಿಲೀಸ್ ಮಾಡ್ತಾರೆ? ಲೇಬರ್ ಬ್ಯೂರೋ ರಿಲೀಸ್ ಮಾಡುತ್ತೆ. ಆ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ನ ಇಟ್ಕೋತಾರೆ. ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ನ ಇಟ್ಕೊಂಡು ಮೆಜರ್ ಮಾಡಿ ದೇ ವಿಲ್ ರಿಲೀಸ್ ದಿಸ್. ಓಕೆ, ಸೊ ಈಗ ದಿಸ್ ವಾಟ್ ಯಾರು ರಿಲೀಸ್ ಮಾಡ್ತಾರೆ? ವಾಟ್ ಇಸ್ ದಿಸ್ ಇನ್ಫ್ಲೇಷನ್? ಯು ಗಾಟ್ ಆನ್ ಐಡಿಯಾ. ಜೊತೆಗೆ ಈ RBI ಏನು ಮಾಡುತ್ತೆ? ರೆಪೋ ರೇಟ್ನ ಕಮ್ಮಿ ಮಾಡುತ್ತೆ. ಯಾಕೆ? ಇನ್ಫ್ಲೇಷನ್ನ ಕಂಟ್ರೋಲ್ ಆಗಿದೆ ಅಂತ. ಈಗ ಇನ್ಫ್ಲೇಷನ್ ಅಂದ್ರೆ ಏನ್ರಿ? ಜನಗಳ ಹತ್ರ ದುಡ್ಡು ಜಾಸ್ತಿ ಇರುತ್ತೆ. ಜನಗಳ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂತ ಹೇಳಿದಾಗ ನಾನು ಜಾಸ್ತಿ ಖರ್ಚು ಮಾಡಕ್ಕೆ ಹೋಗ್ತೀನಿ. ಜೇಬಲ್ಲಿ ₹1,00,000 ಇತ್ತು. ₹1,00,000 ಇದ್ದಾಗ ಸುಮ್ಮನೆ ಹೋಗೋದು, ಮೊಬೈಲ್ ತಗೊಂಬರೋದು, ಹೋಗೋದು, ತಗೊಂಬರೋದು, ಇನ್ನೊಂದು ಸತಿ ಹೋಗೋದು, ವಾಷಿಂಗ್ ಮಿಷಿನ್, ಎಲ್ಲ ವಸ್ತುಗಳು ತಗೊಂಬಂದಾಗ ಅದ್ರ ಬೆಲೆ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಅದ್ರ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆ ಬೆಲೆ ಜಾಸ್ತಿ ಆದಾಗ ಇನ್ಫ್ಲೇಷನ್ ಆಗಿದೆ. ಆ ಬೆಲೆನ ಕಮ್ಮಿ ಮಾಡ್ಲಿಕ್ಕೋಸ್ಕರ ನನ್ನ ಹತ್ರ ದುಡ್ಡು ಕಮ್ಮಿ ಮಾಡಬೇಕು. ನನ್ನ ಹತ್ರ ದುಡ್ಡು ಕಮ್ಮಿ ಮಾಡಬೇಕು ಅಂದರೆ ನನ್ನ ಹತ್ರ ಯಾವಾಗ ದುಡ್ಡು ಕಮ್ಮಿ ಆಗುತ್ತೆ? ಬ್ಯಾಂಕ್ಗಳ ಹತ್ರ ಈಸಿಯಾಗಿ ಸಾಲ ಸಿಗಲ್ಲ ಅಂತ ಕಮ್ಮಿ ಆಗುತ್ತೆ. ಬ್ಯಾಂಕ್ಗಳ ಹತ್ರ ಈಸಿಯಾಗಿ ಸಾಲ ಯಾವಾಗ ಕೊಡಲ್ಲ? ಬಡ್ಡಿ ದರ ಜಾಸ್ತಿ ಇದೆ. ಹಾಗಾಗಿ ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ RBIನ ಮಾನಿಟರಿ ಪಾಲಿಸಿ ಕಮಿಟಿ, ಈ 3 ಸದಸ್ಯರು ಇರ್ತಾರೆ. ಟೋಟಲ್ 6 ಇರ್ತಾರೆ. 6 ಜನ ಸದಸ್ಯರಲ್ಲಿ 3 RBI ಇಂದ ಇರ್ತಾರೆ, 3 ಜನ ಗವರ್ನಮೆಂಟ್ ಇಂದ ಇರ್ತಾರೆ. ಈ 6 ಜನರ ಸದಸ್ಯರ ಒಂದು ಕಮಿಟಿ, ದಟ್ ಇಸ್ ಮಾನಿಟರಿ ಪಾಲಿಸಿ ಕಮಿಟಿ, ರೆಪೋ ರೇಟ್ನ ಕಂಟ್ರೋಲ್ ಮಾಡ್ತಾರೆ. ರೆಪೋ ರೇಟ್ ಅಂದ್ರೆ ಏನು? RBI ಬ್ಯಾಂಕ್ಗಳಿಗೆ ಸಾಲ ಕೊಡುವಂತಹ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಚೂರು ಗಮನ ಹರಿಸಿ, ಇದ್ರ ಮೇಲೆ ಬಂದಿದ್ದಾವೆ. ಅಗೇನ್ ಸ್ಟ್ಯಾಟಿಕಲ್ ಓದಿರ್ತೀರಾ, ಬಟ್ ಇನ್ಫ್ಲೇಷನ್ ಒಂದು ಈ ಎಂಟೈರ್ ಓದಿದಾಗ ಆರ್ಟಿಕಲ್ ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಡೋಂಟ್ ಮೈಂಡ್ ಇಫ್ ಐ ಆಮ್ ಫಾಸ್ಟ್. RBI ಬ್ಯಾಂಕುಗಳಿಗೆ ಸಾಲ ಕೊಡುವಂತಹ ಬಡ್ಡಿ ದರವನ್ನು ನಾವು ರೆಪೋ ರೇಟ್ ಅಂತ ಹೇಳಿ ಕರಿತೀವಿ. ಈ MPC ಏನು ಮಾಡಿದೆ? ರೆಪೋ ರೇಟ್ನ ಕಮ್ಮಿ ಮಾಡಿದೆ. ರೆಪೋ ರೇಟ್ನ ಕಮ್ಮಿ ಯಾವಾಗ ಮಾಡುತ್ತೆ ಅಂತ ಹೇಳಿದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಇದ್ದಾಗ. ಇದೊಂದು ಸ್ವಲ್ಪ ಗಮನ ಹರಿಸಿ. ಈಗ ಇನ್ಫ್ಲೇಷನ್ ಜಾಸ್ತಿ ಇತ್ತು ಅಂದರೆ ನನಗೆ ದುಡ್ಡು ಬಡ್ಡಿ ದರ ಜಾಸ್ತಿ ಆಗುತ್ತೆ. ಜಾಸ್ತಿ ಬಡ್ಡಿ ಕಟ್ತಾ ಇದೀನಿ ಅಂದರೆ ನಾನು ಸಾಲ ತಗೊಳಕ್ಕೆ ಹೋಗುತ್ತೆ. ಜಾಸ್ತಿ ಬಡ್ಡಿ ಯಾವಾಗ ಆಗುತ್ತೆ? ಬಡ್ಡಿ ದರ ಜಾಸ್ತಿ ಇದ್ದಾಗ. ಜಾಸ್ತಿ ಬಡ್ಡಿ ದರ ಇದೆ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡನ್ನ ಕಟ್ ಮಾಡೋಕ್ಕೆ RBI ನೋಡ್ತಿದೆ ಅಂದರೆ ಇನ್ಫ್ಲೇಷನ್ ಆಗಿದೆ ಅಂತ. ಈಗ ಇನ್ಫ್ಲೇಷನ್ ಏನೂ ಇಲ್ಲ, ನನ್ನ ಬ್ಯಾಂಕಿಗೆ ನಾನು ಜಾಸ್ತಿ ಖರ್ಚು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿದಾಗ ಆಟೋಮೆಟಿಕಲಿ ಬಡ್ಡಿ ದರನ ಕಮ್ಮಿ ಮಾಡುತ್ತೆ. ಬಡ್ಡಿ ದರ ಕಮ್ಮಿ ಮಾಡ್ತು ಅಂತ ಹೇಳಿದಾಗ RBI ಬ್ಯಾಂಕಿಗೆ ಕೊಡುತ್ತೆ. ಬ್ಯಾಂಕ್ಗಳು ನನಗೆ ಕೊಡುವಂಥ ಬಡ್ಡಿ ದರ ಕಮ್ಮಿ ಮಾಡ್ತವೆ. ಬ್ಯಾಂಕ್ಗಳು ನನಗೆ ಕೊಡುವಂತಹ ಬಡ್ಡಿ ದರ ಕಮ್ಮಿ ಆಯಿತು ಅಂದ್ರೆ ನಾನು ಖರ್ಚನ್ನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಕೋವಿಡ್ ಆದಮೇಲೆ ರೆಪೋ ರೇಟ್ ಕಮ್ಮಿ ಮಾಡಿದ್ರು. ಕೋವಿಡ್ಗಿಂತ ಬಿಫೋರ್. ಕೋವಿಡ್ ಆದಮೇಲೆ ರೆಪೋ ರೇಟ್ ಕಂಪ್ಲೀಟ್ಲಿ ಜನಗಳ ಹತ್ರ ದುಡ್ಡು ಜಾಸ್ತಿ ಇತ್ತು, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಯಿತು. ಇನ್ಫ್ಲೇಷನ್ ಜಾಸ್ತಿ ಆಗಿದ್ದರಿಂದ RBI ಓವರ್ ಎ ಪೀರಿಯಡ್ ಆಫ್ ಟೈಮ್ ಸತತವಾಗಿ 2 ವರ್ಷಗಳವರೆಗೆ ರೆಪೋ ರೇಟ್ನ ಜಾಸ್ತಿ ಮಾಡಿಕೊಂಡೇ ಬಂತು. ಈ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ ರೀಸೆಂಟ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಆಗಿರೋದು ರೆಪೋ ರೇಟ್ನ ಕಮ್ಮಿ ಮಾಡಿದೆ. ಇಲ್ಲಿ ನೋಡಿ, ಕಟ್ಸ್ ರೆಪೋ ರೇಟ್.
ಬೈ 0.25%, 25 ಬೇಸಿಸ್ ಪಾಯಿಂಟ್ಸ್ನ ಕಟ್ ಮಾಡಿದೆ. ರೆಪೋ ರೇಟ್ನ ಕಮ್ಮಿ ಮಾಡಿರೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಇದೆ ಅಂತ ಸ್ಟೇಟ್ಮೆಂಟಲ್ಲಿ ಆಗ್ತದೆ. ಇನ್ಫ್ಲೇಷನ್ ಆದಾಗ RBI ಏನು ಮಾಡುತ್ತೆ, ರೆಪೋ ರೇಟ್ನ ಜಾಸ್ತಿ ಮಾಡುತ್ತೆ. ಇನ್ಫ್ಲೇಷನ್ ಕಂಟ್ರೋಲಿಗೆ ಬಂದಾಗ ರೆಪೋ ರೇಟ್ನ ಕಮ್ಮಿ ಮಾಡುತ್ತೆ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತು ಅಂತ ಹೇಳಿದ್ರೆ ಅದನ್ನು ನಾವು ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂತ ಹೇಳಿ ಕರಿತೀವಿ. ಸ್ಟ್ರಿಕ್ಟ್ ಟೈಟ್ ಮಾನಿಟರಿ ಪಾಲಿಸಿ. ರೆಪೋ ರೇಟ್ನ ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಅದು ಈಸಿ ಮಾನಿಟರಿ ಪಾಲಿಸಿ ಅಂತ ಹೇಳಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೀಟಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ, ಏನು ಸಮಸ್ಯೆ ಇಲ್ಲ. ಅಗೇನ್ ಪ್ರಿಲಿಮ್ಸ್ ಬೈಟ್ಸ್ ಅಂಡ್ ಪೀಸಸ್ ಮಾಡ್ತಾ ಇರೋದು. WTO ಫೋರ್ಕಾಸ್ಟ್ ಗ್ಲೋಬಲ್ ಮರ್ಚೆಂಟೈಸ್ ಟ್ರೇಡ್ ಟು ಫಾಲ್ 0.2% ಟ್ಯಾರಿಫ್ ಟೆನ್ಷನ್ಸ್. ಅದೇ ಟ್ರಂಪು ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ, ಈ ಸಿಕ್ಕಾಪಟ್ಟೆ ನಾನ್ಸೆನ್ಸ್ ಮಾಡ್ತಿದ್ದ, ಅವನು ಈ ಟ್ಯಾರಿಫ್ ಹಾಕೋದ್ರಿಂದ ಟ್ರೇಡು ಎಫೆಕ್ಟ್ ಆಗುತ್ತಪ್ಪ ಅಂತ ಹೇಳಿ WTO ಫೋರ್ಕಾಸ್ಟ್ ಮಾಡಿ. ಸರ್ ಅದೆಲ್ಲ ಎಕ್ಸಾಮಲ್ಲಿ ಕೇಳ್ತಾರ ಸರ್, ಯಾವುದ್ರಲ್ಲಿ ಫೋರ್ಕಾಸ್ಟ್ ಮಾಡಿದೆ ಅಂತ ಕೇಳ್ತಾರೆ. ಅಂದರೆ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ಏನಿದು, ಗ್ಲೋಬಲ್ ಟ್ರೇಡ್ ಔಟ್ಲುಕ್ ರಿಪೋರ್ಟ್ ಇದು. ಯಾರು ರಿಲೀಸ್ ಮಾಡೋದು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಗ್ಲೋಬಲ್ ಟ್ರೇಡ್ ಔಟ್ಲುಕ್. ಅದೇ ರೀತಿ ಗ್ಲೋಬಲ್ ಎಕಾನಾಮಿಕ್ ಔಟ್ಲುಕ್ ಅಂತ ಬರುತ್ತೆ. ಗ್ಲೋಬಲ್ ಎಕಾನಾಮಿಕ್ ಔಟ್ಲುಕ್ನ ಯಾರು ರಿಲೀಸ್ ಮಾಡೋದು? ಗ್ಲೋಬಲ್ ಎಕಾನಾಮಿಕ್ ಔಟ್ಲುಕ್ ಇಸ್ ರಿಲೀಸ್ಡ್ ಬೈ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅವರು ಪ್ರೆಡಿಕ್ಟ್ ಮಾಡ್ತಾರೆ ಎಷ್ಟು ಎಕಾನಾಮಿಕ್ ಗ್ರೋತ್ ಇತ್ತು ಅದೆಲ್ಲ. ಅದು ಗ್ಲೋಬಲ್ ಎಕಾನಾಮಿಕ್ ಔಟ್ಲುಕ್. ಯಾರು? IMF. ಎಕಾನಮಿ ಬಂತಂದ್ರೆ ಟ್ರೇಡ್ ಔಟ್ಲುಕ್ ಆಬ್ವಿಯಸ್ಲಿ WTO. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, WTO ಯಾವ ರಿಪೋರ್ಟ್ ರಿಲೀಸ್ ಮಾಡುತ್ತೆ? ವರ್ಲ್ಡ್ ಟ್ರೇಡ್ ಔಟ್ಲುಕ್ ಅಥವಾ ಗ್ಲೋಬಲ್ ಟ್ರೇಡ್ ಔಟ್ಲುಕ್. IMF ಯಾವ್ದು ರಿಲೀಸ್ ಮಾಡುತ್ತೆ? ವರ್ಲ್ಡ್ ಎಕಾನಾಮಿಕ್ ಔಟ್ಲುಕ್. ವರ್ಲ್ಡ್ ಬ್ಯಾಂಕ್ ಯಾವ್ದು ರಿಲೀಸ್ ಮಾಡುತ್ತೆ? ವರ್ಲ್ಡ್ ಎಕಾನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಲೀಸ್ ಮಾಡೋದು ವರ್ಲ್ಡ್ ಎಕಾನಾಮಿಕ್ ಔಟ್ಲುಕ್. ಐ ಹೋಪ್ ಇಟ್ ಇಸ್ ಕ್ಲಿಯರ್. 3 ರಿಪೋರ್ಟ್, ಜಸ್ಟ್ ನೋ ದಟ್ ರಿಪೋರ್ಟ್ ಅಷ್ಟೇ. ಯಾವ ರಿಪೋರ್ಟು? ವರ್ಲ್ಡ್ ಎಕಾನಾಮಿಕ್ ಟ್ರೇಡ್ ಔಟ್ಲುಕ್, ವರ್ಲ್ಡ್ ಟ್ರೇಡ್ ಔಟ್ಲುಕ್ ಅಥವಾ ಗ್ಲೋಬಲ್ ಟ್ರೇಡ್ ಔಟ್ಲುಕ್ ರಿಪೋರ್ಟಲ್ಲಿ WTO 0.2% ಅಷ್ಟು ಟ್ರೇಡ್ ಫಾಲ್ ಆಗುತ್ತೆ ಅಂತ ದೇ ಹ್ಯಾವ್ ಪ್ರಿಡಿಕ್ಟೆಡ್. ಸೊ ಹಾಗಾಗಿ ನೆಕ್ಸ್ಟ್ ಗೋಯಿಂಗ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ. V2G ಟೆಕ್ನಾಲಜಿ. ಏನಿದು V2G ಟೆಕ್ನಾಲಜಿ ಅಂದರೆ ವೆಹಿಕಲ್ ಟು ಗ್ರಿಡ್ ಟೆಕ್ನಾಲಜಿ. ರೀಸೆಂಟ್ಲಿ ಯಾಕೆ ನ್ಯೂಸಲ್ಲಿದೆ? ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡು ಮತ್ತು IIT ಬಾಂಬೆ ಏನಿದೆಯಲ್ಲ, ಈ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತವ್ರೆ. ಏನು ಸರ್ ಇದು ಟೆಕ್ನಾಲಜಿ? ಏನಿಲ್ರಿ, ಈಗ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಲಿಗೆ ನಾವು ಏನು ಮಾಡ್ತೀವಿ? ಎಂಫಸೈಸ್ ಮಾಡ್ತಿದ್ದೀವಿ. ಜಾಸ್ತಿ ಎಂಫಸೈಸ್ ಮಾಡ್ತಿರೋದ್ರಿಂದ ಕಾರ್ ಚಾರ್ಜ್ ಆಗುತ್ತೆ. ಯಾವಾಗ? ಈಗ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಂಡರು ನಾನು ಮನೆ ಮೇಲೆ ಸೋಲಾರ್ ರೂಪ್ ಟಾಪ್ ಹಾಕುತ್ತೇನೆ. ರೂಪ್ ಟಾಪ್ ಹಾಕೊಂಡು ಅದರಿಂದ ಬರ್ತಕ್ಕಂಥ ಕರೆಂಟಲ್ಲಿ ನಾನು ಕಾರ್ನ ಚಾರ್ಜ್ ಮಾಡ್ಕೊತೀನಿ. ಕಾರ್ನ ಚಾರ್ಜ್ ಮಾಡ್ಕೊಂಡು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್. ಯಾವುದಿದು? ಡಿಸೆಂಟ್ರಲೈಸ್ಡ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್. ಅಂದರೆ ಡಿಸೆಂಟ್ರಲೈಸ್ಡ್ ಅಂದ್ರೇನು? ಎಲ್ಲರ ಹತ್ರ ಇರ್ತಕ್ಕಂಥದ್ದು. ಅಂದ್ರೆ ಮನೆಗೆ ಒಂದೊಂದು ಕಾರ್ ಇರ್ತಾವಲ್ಲ, ಹೈಡ್ರೋ ಎಲೆಕ್ಟ್ರಿಕ್ ಪವರಲ್ಲಿ ಬರ್ತಕ್ಕಂಥ ಕರೆಂಟ್ನ ಶಿವಮೊಗ್ಗದಲ್ಲಿ ಸೇವ್ ಮಾಡಿಕೊಂಡು ಶಿವಮೊಗ್ಗದಿಂದ ಎಲ್ಲ ಕಡೆ ಕಳಿಸ್ತಾರೆ. ಸೆಂಟ್ರಲೈಸ್ಡ್, ಅಲ್ಲಿಂದ ಎಲ್ಲ ಕಡೆ ಕಳಿಸ್ತಾರೆ. ಡಿಸೆಂಟ್ರಲೈಸ್ಡ್ ಏನು? ಈ ಎಲ್ಲ ಕಾರ್ಗಳು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಏನನ್ನ? ಎಲೆಕ್ಟ್ರಿಸಿಟಿನ. ಎಲ್ಲಿಂದ ಬರುತ್ತೆ? ಏನಿಲ್ರಿ, ಹಗ್ಲೊತ್ತು ಕಾರ್ ಚಾರ್ಜ್ ಆಗುತ್ತೆ. ಹಗ್ಲತ್ತು ಕಾರ್ ಚಾರ್ಜ್ ಆದಮೇಲೆ ವೆಹಿಕಲಿಂದ ಮತ್ತೆ ವಾಪಸ್ ಗ್ರಿಡ್ಡಿಗೆ ಹೋಗುತ್ತೆ. ಅದೇ V2G ಟೆಕ್ನಾಲಜಿ, ವೆಹಿಕಲ್ ಟು ಗ್ರಿಡ್ ಟೆಕ್ನಾಲಜಿ. ಏನಂತ ಗೊತ್ತಿರಲಿಲ್ಲ. ಏನು? ಡಿಸೆಂಟ್ರಲೈಸ್ಡ್ ಎನರ್ಜಿ ಸ್ಟೋರೇಜ್. ಡಿಸೆಂಟ್ರಲೈಸ್ಡ್ ಏನು? ಕಾರು ಹಗ್ಲೊತ್ತು ಕಾರ್ ಚಾರ್ಜ್ ಆಗುತ್ತೆ, ರಾತ್ರಿ ಹೊತ್ತು ಮನೆಗೆ ಕರೆಂಟ್ ಕೊಡುತ್ತೆ. ಯಾವುದು? ಕಾರು ಬ್ಯಾಟ್ರಿ ಸೇವ್ ಮಾಡ್ಕೊಂಡಿರುತ್ತೆ. ದಟ್ ಈಸ್ V2G ಟೆಕ್ನಾಲಜಿ. ಜಸ್ಟ್ ಹ್ಯಾವ್ ಅನ್ ಐಡಿಯಾ. ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ? ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡು ಜೊತೆಗೆ IIT ಮಡ್ರಾಸು. V2G ಟೆಕ್ನಾಲಜಿ ಏನು? ಡಿಸೆಂಟ್ರಲೈಸ್ಡ್ ಎನರ್ಜಿ ಸ್ಟೋರೇಜು. ಏನು ಮಾಡುತ್ತೆ? ರಾತ್ರಿ ಹೊತ್ತು ಕರೆಂಟ್ನ ಕಾರು ಮನೆಗೆ ಕೊಡುತ್ತೆ, ಹಗ್ಲೊತ್ತು ಅದು ಚಾರ್ಜ್ ಆಗುತ್ತೆ. ಯಾವುದು? ಕಾರು. ಓಕೆ, ನೆಕ್ಸ್ಟ್ ಟಾಪಿಕ್ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾತಾಡ್ತಿರೋದ್ರಿಂದ ಕ್ವಿಕ್ಕರ್ ಎಕ್ಸ್ಪೆನ್ಸಿವ್ ಇಂಡಿಜಿನಿಯಸ್ TB ಟೆಸ್ಟ್ ಡೆವಲಪ್ಡ್. ಭಾರತದಲ್ಲಿ ಟ್ಯೂಬರ್ಕ್ಯುಲಾಸಿಸ್ನ ನಾವು ಎಲಿಮಿನೇಟ್ ಮಾಡ್ತೀವಿ ಅಂತ ಆಂಬಿಷಿಯಸ್, TBಯನ್ನು ಎಲಿಮಿನೇಟ್ ಮಾಡ್ತೀವಿ ಅಂತ ಆಂಬಿಷಿಯಸ್ ಟಾರ್ಗೆಟ್ನ ಇಟ್ಕೊಂಡಿದ್ದೀವಿ. ಹೌದಾ? ಬೈ 2020 ವಿಲ್ ಎಂಡ್
ಟಿಬಿ. ವರ್ಲ್ಡ್ ಟಾರ್ಗೆಟ್ ಎಷ್ಟು? 2030 ನಾವು ವರ್ಲ್ಡಲ್ಲಿ ಟಿಬಿನ ಎಂಡ್ ಮಾಡ್ತೀವಿ ಅಂತ. ಮೇಜರ್ ಟಿಬಿನ ಎಂಡ್ ಮಾಡಬೇಕಂದ್ರೆ ಕಂಡುಹಿಡಿಬೇಕು. ಟೆಸ್ಟ್ ಟಿಬಿ ಟೆಸ್ಟ್ ಇಸ್ ದಿ ಮೇಜರ್ ಪ್ರಾಬ್ಲಮ್, ಡಯಾಗ್ನೋಸಿಸ್ ಇಸ್ ದಿ ಮೇಜರ್ ಪ್ರಾಬ್ಲಮ್. ಹಾಗಾಗಿ ರೀಸೆಂಟ್ಲಿ ಶ್ರೀ ಚಿತ್ರಾ ತ್ರಿಣುವಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಡೆವಲಪ್ ಮಾಡಿದ್ದಾರೆ ಟೆಸ್ಟ್ನ. ಯಾವುದಾದ್ರು ಟೆಸ್ಟು RT ಲ್ಯಾಂಪ್ ಟೆಸ್ಟ್ ಅಂತ. ರೀಸೆಂಟ್ಲಿ RT ಲ್ಯಾಂಪ್ ಟೆಸ್ಟ್ ಇತ್ತಲ್ಲಪ್ಪ, ಇದು ಏನಕ್ಕೋಸ್ಕರ ಸಂಬಂಧಪಟ್ಟಿದೆ ಅಂದರೆ ಏನಿಲ್ಲ, ಟಿಬಿನ ಟೆಸ್ಟ್ ಮಾಡೋಕ್ಕೋಸ್ಕರ. ಹಾಗಿದ್ರೆ ಟಿಬಿ ಟೆಸ್ಟ್ ಮಾಡೋದಕ್ಕೆ ಬೇರೆ ಯಾವ ಟೆಸ್ಟ್ ಇದಾವೆ? ದಟ್ ಈಸ್ ಮಾಂಟಾಕ್ಸ್ ಟೆಸ್ಟ್. ಎಕ್ಸಾಮಲ್ಲಿ ಕೇಳ್ತಾರೆ, ಈ ಕೆಳಗಿನವುದಲ್ಲಿ ಯಾವ ಒಂದು ಪರೀಕ್ಷೆಯನ್ನ ಟಿಬಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ. ಮಾಂಟಾಕ್ಸ್, RT ಲ್ಯಾಂಪ್ ಜೊತೆಗೆ ಜೀನ್ ಎಕ್ಸ್ಪರ್ಟ್, ಟ್ರೂಮ್ಯಾಟ್. ಜೀನ್ ಎಕ್ಸ್ಪರ್ಟ್ ಜೊತೆಗೆ ಟ್ರೂಮ್ಯಾಟ್. ಏನಿದು? RT ಲ್ಯಾಂಪು, ಮಾಂಟಾಕ್ಸು, ಜೀನ್ ಎಕ್ಸ್ಪರ್ಟು, ಟ್ರೂಮ್ಯಾಟು, ಇವು 4 ಸಹ ಟ್ಯೂಬರ್ಕ್ಯುಲೋಸಿಸ್ನ ಡಯಾಗ್ನೋಸಿಸ್ ಮಾಡಲಿಕ್ಕೆ ಇರುವಂತಹ ಪರೀಕ್ಷೆಗಳು. ಹಾಗಿದ್ರೆ ಟಿಬಿ ಎಂಡ್ ಟಾರ್ಗೆಟ್ ಎಷ್ಟು ಭಾರತದ್ದು? 2025. ರೀಸೆಂಟ್ಲಿ ಮಾರ್ಚ್ 24 ನಾವು ವರ್ಲ್ಡ್ ಟಿಬಿ ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಗೊತ್ತಿರಬೇಕು. ಟಿಬಿ ರಿಲೇಟೆಡ್ ಕ್ವಶನ್ ಬಂದೇ ಬರ್ತವೆ. ಯಾಕೆ ಅಂದರೆ ನಿಕ್ಷಯ್ ಪೋರ್ಟಲ್ ಅಂಡರು ನ್ಯಾಷನಲ್ ಮಿಷನ್ ಆನ್ ಎಲಿಮಿನೇಷನ್ ಆಫ್ ಟ್ಯೂಬರ್ಕ್ಯುಲೋಸಿಸ್, ಈ ಪ್ರೋಗ್ರಾಮ್ ಅಂಡರು ವಿ ಹ್ಯಾವ್ ಕೆಪ್ಟ್ ಆಂಬಿಷಿಯಸ್ ಟಾರ್ಗೆಟ್ ಆಫ್ ಎಲಿಮಿನೇಟಿಂಗ್ ಟಿಬಿ. ಒಂದು ದೇಶ ಸದೃಢವಾಗಿರಬೇಕು ಅಂದರೆ ಅದರ ಆರೋಗ್ಯ ಚೆನ್ನಾಗಿರಬೇಕು, ಜನಗಳು ಆರೋಗ್ಯವಾಗಿದ್ದರು ಅಂತ ಹೇಳಿದ್ರೆ ಜಾಸ್ತಿ ಕೆಲಸ ಮಾಡ್ತಾರೆ. ಜಾಸ್ತಿ ಕೆಲಸ ಮಾಡಿದಾಗ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಅವ್ರ ಮೇಲೆ ಬರ್ಡನ್ ಜಾಸ್ತಿ ಇರಲ್ಲ. ನಾವು ಒಂದು ದೇಶ ಒಂದು ಆರೋಗ್ಯದ ಸುಧಾರಣೆಗೋಸ್ಕರನೇ ಖರ್ಚು ಜಾಸ್ತಿ ಮಾಡುವ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ನಿಕ್ಷಯ್ ಪೋಷಣ್ ಯೋಜನಾ ಅಂಡರು ಈ ಮಾರ್ಚ್ 24 ಈಗ ಇವೆಲ್ಲ ಟಿಬಿ ಟೆಸ್ಟ್ ಮಾಡ್ತೀವಿ. ಯಾವ್ಯಾವು? RT ಲ್ಯಾಂಪು, ಮಾಂಟಾಕ್ಸು, ಜೀನ್ ಎಕ್ಸ್ಪರ್ಟು ಮತ್ತು ಟ್ರೂಮ್ಯಾಟು. ಮಾರ್ಚ್ 24 ವರ್ಲ್ಡ್ ಟಿಬಿ ಡೇನ ಸೆಲೆಬ್ರೇಟ್ ಮಾಡಿ. ಅದರದ್ದು ಯಾವುದು? ನಿಕ್ಷನ್ ಪೋಷಣ್ ಯೋಜನೆ ಅಂತಂದು ನಿಮಿಷ. ಮಾರ್ಚ್ 24 ಅಲ್ವಾ? ಏನು ಮಾಡ್ತೀವಿ ಮಾರ್ಚ್ 24 ಥೀಮು ವರ್ಲ್ಡ್ ಸೆಲೆಬ್ರೇಟ್ ಮಾಡ್ತೀವಲ್ಲ, ಇದರಲ್ಲಿ ಕಮಿಟ್, ಇನ್ವೆಸ್ಟ್, ಡೆಲಿವರ್ ಥೀಮ್ ಮಾಡಿದ್ವಿ ಈ ಸಲ. ಎಸ್ ವಿ ಕ್ಯಾನ್ ಎಂಡ್ ಟಿಬಿ, ಕಮಿಟ್, ಇನ್ವೆಸ್ಟ್, ಡೆಲಿವರ್. ಏನಿದು? ಈ ವರ್ಷದ 2025 ಮಾರ್ಚ್ 24 ಸೆಲೆಬ್ರೇಟ್ ಮಾಡಿರುವಂತಹ ವರ್ಲ್ಡ್ ಟಿಬಿ ಡೇಯ ಥೀಮ್. ಜೊತೆಗೆ ಟಿಬಿ ರಿಲೇಟೆಡ್ ಆಗಿ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಟ್ಯೂಬರ್ಕ್ಯುಲೋಸಿಸ್ ಅಂಡರು ಎಲಿಮಿನೇಷನ್ ನಿಕ್ಷಯ್ ಪೋಷಣ್ ಯೋಜನಾ ಅಂತ ಇದೆ. ಕೇಳ್ತಾರೆ ಏನು ಮಾಡ್ತೀವಿ ನಿಕ್ಷಯ್ ಪೋಷಣ ಯೋಜನಾ ಅಂಡರು? ನಿಕ್ಷಯ್ ಪೋಷಣ ಯೋಜನೆ ಅಂಡರು ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತೀವಿ. ಯಾರಿಗೆ? ಯಾರಿಗಾರು ಟ್ಯೂಬರ್ಕ್ಯುಲೋಸಿಸ್ ಇತ್ತು ಅಂದರೆ ನಿಕ್ಷಯ್ ಪೋಷಣ ಯೋಜನೆ ಅಂಡರು ಎಷ್ಟು ಕೊಡ್ತೀವಿ ದುಡ್ಡು? 500 ರೂಪಾಯಿ ಕೊಡ್ತೀವಿ. ವರ್ಲ್ಡ್ ಟಿಬಿ ಡೇನ ಯಾವತ್ತು ಮಾಡ್ತೀವಿ? ಮಾರ್ಚ್ 20. ಯಾಕೆ ಟಿಬಿ ಬಗ್ಗೆ ಹೇಳ್ತೀರಾ? ಯಾಕೆ ಟಿಬಿ ಬಗ್ಗೆ ಹೇಳ್ತೀವಿ? ಒಂದು ಇನ್ಸ್ಟಿಟ್ಯೂಟು ಟಿಬಿ ಡಯಾಗ್ನೋಸಿಸ್ ಮಾಡಲಿಕ್ಕೋಸ್ಕರ ಒಂದು ಟೆಸ್ಟ್ನ ಕಂಡುಹಿಡಿದಿದೆ. ಏನದು ಟೆಸ್ಟ್? ಟೆಸ್ಟ್ ನೇಮ್ ಗೊತ್ತಿರಲಿ ಅಷ್ಟೇ. ಇಲ್ಲೆಲ್ಲ ಟೂ ಟೆಕ್ನಿಕಲ್ ಹೋಗಬಾರ್ದು. ಸರ್ ಹೆಂಗೆ ಮಾಡ್ತಾರೆ? DNA ತೆಗಿತಾರ, RNA ತೆಗಿತಾರ? ಎಕ್ಸಾಮ್ಸಲ್ಲಿ ವೆರಿ ವೆರಿ ಸ್ಮಾರ್ಟಾಗಿ ಅಪ್ರೋಚ್ ಮಾಡ್ಕೋಬೇಕು. RT ಲ್ಯಾಂಪ್ ಅಂತಕ್ಕಂಥದ್ದು ಏನಿದು? ಟೆಸ್ಟು ಟಿಬಿ ಡಯಾಗ್ನೋಸಿಸ್ ಮಾಡೋದಕ್ಕೆ. ಸರ್ ಟಿಬಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಬೇರೆ ಎಕ್ಸಾಮ್ಸಲ್ಲಿ ಯಾವ್ದಾದ್ರು ಕ್ವಶನ್ಸ್ ಕೇಳಿದ್ದಾರೆ. ಜೀನ್ ಎಕ್ಸ್ಪರ್ಟ್ ಅಂತಕ್ಕಂಥದ್ದು, ಟ್ರೂಮ್ಯಾಟು ಮತ್ತು ಮಾಂಟಾಕ್ಸ್ ಇವೆಲ್ಲ ಏನು? ಟಿಬಿ ಡಯಾಗ್ನೋಸಿಸ್ಗೆ ಸಂಬಂಧಪಟ್ಟಂತಹ ಟೆಸ್ಟ್ಗಳು. ಎಸ್ ವಿ ಕ್ಯಾನ್ ಎಂಡ್. ಅದೇ ರೀತಿ ನಿಕ್ಷಯ್ ಪೋಷಣ ಯೋಜನೆ ಅಂಡರ್ ಎಷ್ಟು ದುಡ್ಡು ಕೊಡ್ತೀವಿ? 500 ರೂಪೀಸ್ ಪರ್ ಮಂತ್ ಕೊಡ್ತೀವಿ. ಕ್ಲಿಯರ್. ನೆಕ್ಸ್ಟ್ ಟಾಪಿಕ್ ಟರ್ಮ್ಸ್ ಆಫ್ ಜಾಗ್ರಫಿ. ಕ್ಯಾಸ್ಪಿಯನ್ ಸಿ ಡಿಕ್ಲೈನ್ ಥ್ರೆಟ್ಸ್ ಎಂಡೇಂಜರ್ಡ್ ಸೀಲ್ಸ್. ಕ್ಯಾಸ್ಪಿಯನ್ ಸಿ ಇರ್ತಕ್ಕಂಥ ಸೀಲ್ಗಳು ಸ್ವಲ್ಪ ಎಂಡೇಂಜರ್ಡ್ ಆಗಿದಾವೆ. ಸೊ ಹಾಗಾಗಿ ಕ್ಯಾಸ್ಪಿಯನ್ ಸಿ ನ್ಯೂಸಲ್ಲಿದೆ. ಜಸ್ಟ್ ಹ್ಯಾವ್ ದಿಸ್ ಐಡಿಯಾ. ವಾಟ್ ಇಸ್ ದಿಸ್ ಕ್ಯಾಸ್ಪಿಯನ್ ಸಿ? ಕ್ಯಾಸ್ಪಿಯನ್ ಸಿ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್. ವಿಶ್ವದ ಅತಿ ದೊಡ್ಡ ಲೇಕ್ ಯಾವುದಿತ್ತು ಅಂತ ಹೇಳಿದ್ರೆ, ಕೆರೆ ಯಾವುದಿತ್ತು ಅಂದರೆ ಲಾರ್ಜೆಸ್ಟ್ ಲೇಕ್. ಫ್ರೆಶ್ ವಾಟರ್ ಲೇಕ್ ಬಂದ್ರೆ ಬೈಕಾಲ್, ಬಟ್ ಲಾರ್ಜೆಸ್ಟ್ ಲೇಕ್ ಯಾವುದು? ಕ್ಯಾಸ್ಪಿಯನ್ ಸಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಲೇಕ್ ಇಸ್ ಕ್ಯಾಸ್ಪಿಯನ್ ಸಿ. ಸರ್ ಹಿಂಗೆ ಕೇಳಲ್ಲ. ಏನು ಮಾಡ್ತಾರೆ ಅಂದರೆ ಕ್ಯಾಸ್ಪಿಯನ್ ಸಿದು ಬಾರ್ಡ್ರಿಂಗ್ ಕಂಟ್ರೀಸ್ ಕೇಳ್ತಾರೆ. ಕ್ಯಾಸ್ಪಿಯನ್ ಸಿ ಬಾರ್ಡ್ರಿಂಗ್ ಕಂಟ್ರೀಸ್ ಇವೆ: ರಷ್ಯಾ, ಕಜಕಿಸ್ತಾನು, ತುರ್ಕ್ಮೇನಿಸ್ತಾನು, ಇರಾನು, ಅಜರ್ಬೈಜಾನು. ಗೊತ್ತಿರಬೇಕು.
ಕ್ಯಾಸ್ಪಿಯನ್ ಸಿ ಬಾರ್ಡರಿಂಗ್ ಕಂಟ್ರಿ. ನೆನ್ಪಿಟ್ಕೊಳ್ಳೋದಂಗೆ ರಿಕ್ತ, ರಿಕ್ತ, ತಾರೀಕು ಹೆಂಗಾನ ನೆನ್ಪಿಟ್ಕೊಳ್ಳಿ. ರಕ್ತ ಅಲ್ಲ ರಿಕ್ತ, ರಕ್ತಿ ಅಂತ ನಮ್ಮ ರಿಕ್ತಿ, ರಿಕ್ತಿ, ರಿಕ್ತ, ರಿಕ್ತ ಏನು ಕ್ಯಾಸ್ಪಿಯನ್ ಸಿ ಬಾರ್ಡರಿಂಗ್ ಕಂಟ್ರೀಸ್. ರಷ್ಯಾ, ಇರಾನು, ಕಜಕಿಸ್ತಾನು, ತುರ್ಕ್ಮೇನಿಸ್ತಾನು, ಅಜರ್ಬೈಜಾನ್. ಒಂದ್ಸಲ ರಷ್ಯಾ, ಇರಾನು, ಕಜಕಿಸ್ತಾನು, ತುರ್ಕ್ಮೇನಿಸ್ತಾನು, ಅಜರ್ಬೈಜಾನ್ ಏನಿವು ಕ್ಯಾಸ್ಪಿಯನ್ ಸಿ ಬಾರ್ಡರಿಂಗ್ ಕಂಟ್ರೀಸ್. ಯಾಕೆ ಕ್ಯಾಸ್ಪಿಯನ್ ಸಿ ನ್ಯೂಸಲ್ಲಿದೆ, ಅಲ್ಲಿನ ಸೀಲ್ಸ್ ಎಂಡೇಂಜರ್ ಆಗಿದ್ದಾವೆ ಅಂತ ಹೇಳಿ. ಏನಿದು ಕ್ಯಾಸ್ಪಿಯನ್ ಸಿ? ಕ್ಯಾಸ್ಪಿಯನ್ ಸಿ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್. ಆಮೇಲೆ ಆಪರೇಷನ್ ನಾನಾ ಫರಿಸ್ತೆ, ಇವೆಲ್ಲ ಬಿಟ್ಸ್ ಅಂಡ್ ಪೀಸಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಏನಿದು ಆಪರೇಷನ್ ನಾನಾ ಫರಿಸ್ತೆ? ಆಪರೇಷನ್ ನಾನಾ ಫರಿಸ್ತೆ ಬಂದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸು RPF ಅವರು ಈ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ನಡೆಸಿರುವಂತಹ ಆಪರೇಷನ್, ದಟ್ ಇಸ್ ಆಪರೇಷನ್ ನಾನಾ ಫರಿಸ್ತೆ, ಚೈಲ್ಡ್ ರೆಸ್ಕ್ಯೂ ಪ್ರೋಗ್ರಾಮ್. ಜಸ್ಟ್ ಹ್ಯಾವ್ ದಿಸ್ ಐಡಿಯಾ ಅಷ್ಟೇ. ಯಾರು ಮಾಡಿರೋದು? ರೈಲ್ವೆ ಡಿಪಾರ್ಟ್ಮೆಂಟು, ದಟ್ ಇಸ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಏನಿದು? ನಾನಾ ಅಂದರೆ ಯಾರ್ರಿ? ಅಪ್ಪ ಅಲ್ವಾ? ಹಾಗಾಗಿ ನಾನಾ ಫರಿಸ್ತೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ, ಟ್ರಾಫಿಕ್ ಮಾಡ್ತಿರಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿಗಳಿಂದ ದೂರ ಆಗಿರ್ತಕ್ಕಂಥ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ. ಸೊ ಗೋಯಿಂಗ್ ಟು ರಫೇಲು ಮತ್ತು ಫ್ರಾನ್ಸು ತುಂಬ ನ್ಯೂಸಲ್ಲಿದೆ. ಫ್ರಾನ್ಸು ರಫೇಲನ್ನು ಫ್ರಾನ್ಸಿಂದ ರಫೇಲ್ನ ಎತ್ಕೊಂಡ್ಬಂದು ಭಾರತದವರು. ಅದೇ ರೀತಿ ಮಿಲಿಟರಿ ಡಿಲ್ನ ನಾವು ಮಾಡಿದ್ವಿ, ದಟ್ ಇಸ್ ವರುಣ ಎಕ್ಸಸೈಸ್. ಗೊತ್ತಿರಲಿಲ್ಲ ಅಷ್ಟೇ. ಏನಿದು ವರುಣ ಎಕ್ಸಸೈಸ್? ಇಟ್ಸ್ ಅ ಬೈಲ್ಯಾಟರಲ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಫ್ರಾನ್ಸ್ ಆ್ಯಂಡ್ ಇಂಡಿಯಾ. ಫ್ರಾನ್ಸ್ ಮತ್ತು ಭಾರತದ ನಡುವೆ ಆಗಿರುವಂತಹ ಬೈಲ್ಯಾಟರಲ್ ಮಿಲಿಟರಿ ಎಕ್ಸಸೈಸ್ ನೇಮ್ ಯಾವುದು? ವರುಣ. ಜಸ್ಟ್ ಹ್ಯಾವ್ ದಿಸ್ ಐಡಿಯಾ ಸಾಕು. ರೀಸೆಂಟ್ಲಿ ಮತ್ತೆ ಇದು ಮಾಡಿದ್ದಾರೆ ಅದಕ್ಕೆ. ಹೋಯ್ತು ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್. ಆಯ್ತು, ಇನ್ನೊಂದು 2-3 ಇರ್ಬೇಕಷ್ಟೆ. ಬಾನು ಮುಷ್ತಾಕ್ಸ್ ಆರ್ಟ್ ಲ್ಯಾಂಪ್ಸ್ ಮೇಕ್ಸ್ ಇಟ್ ಟು ಬುಕರ್ ಶಾರ್ಟ್ ಲಿಸ್ಟ್. ಅಂದರೆ ಬುಕರ್ ಪ್ರೈಸ್ನ ಕೊಡ್ಬೇಕಂತ ಹೇಳಿ ಬಾನು ಮುಷ್ತಾಕ್ ಅವರ ಆರ್ಟ್ ಲ್ಯಾಂಪ್ ಕೃತಿ. ಹಾಗಿದ್ರೆ ಯಾವುದಿದು ಬುಕ್ಕರು? ಎಷ್ಟು ಅವಾರ್ಡ್ ಫಾರ್ ದಿಸ್ ಅವಾರ್ಡ್ ಇಸ್ ಗಿವನ್ ಫಾರ್ ಇಂಗ್ಲಿಷ್ ನೋವೆಲ್ಸ್. ಅಂದರೆ ಆಂಗ್ಲ ಭಾಷೆಯಲ್ಲಿ ಇರುವಂತಹ ಕಥೆಗಳಿಗೆ, ಸಣ್ಣ ಕತೆ ನೋವೆಲ್ಸ್ಗೆ ನಾವು ಬುಕರ್ ಪ್ರೈಸ್ನ ಕೊಡ್ತೀವಿ. ಆ ಬುಕರ್ ಪ್ರೈಸಲ್ಲಿ ಹೆಂಗಿದಾವೆ? 2 ಥರ ಇದೆ. ಒಂದು ಮ್ಯಾನ್ ಬುಕರ್ ಪ್ರೈಸು, ಜೊತೆಗೆ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸರ್ ಏನಿಲ್ಲ, ಮ್ಯಾನ್ ಬುಕರ್ ಪ್ರೈಸ್ನ ನಿಮಗೆ ಜಸ್ಟ್ ಇಂಗ್ಲೀಷಲ್ಲಿ ಇದ್ರೆ ಮಾತ್ರ ಕೊಡ್ತಾರೆ. ಮ್ಯಾನ್ ಬುಕರ್ ಪ್ರೈಸ್ ಯಾವುದಕ್ಕೆ? ಇಂಗ್ಲೀಷಲ್ಲಿ. ಲಾಸ್ಟ್ ಟೈಮ್ ಕೊಟ್ಟಿರೋದು ಯಾರಿಗೆ? ಸಮಂತಾ ಆರ್ವೆ ಕೊಟ್ಟಿದ್ದಾರೆ. ಯಾವುದನ್ನ? ಮ್ಯಾನ್ ಬುಕರ್ ಪ್ರೈಸ್ನ ಸಮಂತಾ ಆರ್ವೆ ಆರ್ಬಿಟಲ್ ಅಂತಕ್ಕಂಥ ಕೃತಿಗೆ ಕೊಟ್ಟಿದೆ, ನೋವೆಲ್. ಸರ್ ಮ್ಯಾನ್ ಬುಕರ್ ಪ್ರೈಸ್ನ ಬರೀ ಇಂಗ್ಲೀಷ್ ನೋವೆಲಿಗೆ ಕೊಡ್ತೀವಿ. ಸರ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸು 2 ಇದಾವೆ. ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ನ ಯಾವುದಾದ್ರೂ ಭಾಷೆಯಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದ್ರೆ ಬೋತ್ ಯಾರು ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ಲ ಅವರಿಗೆ ಮತ್ತೆ ಯಾರು ಒರಿಜಿನಲ್ ಆಥರ್ ಇರ್ತಾರಲ್ಲ ಅವರಿಗೆ ಇಬ್ಬರಿಗೂ ಸಹ ಪ್ರೈಸ್ ಕೊಡ್ತೀವಿ. ದಟ್ ಇಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಯಾರಿಗೆ ಕೊಟ್ಟಿದ್ದಾರೆ? ಬಾನು ಮುಷ್ತಾಕ್ಸ್. ನೋವೆಲ್ ಯಾವುದು? ಆರ್ಟ್ ಲ್ಯಾಂಪ್. ಹಾಗಿದ್ರೆ ಟ್ರಾನ್ಸ್ಲೇಷನ್ ಮಾಡಿದವರು ಯಾರು? ದೀಪಾ ಬಾಸ್ತಿ. ಇರಲಿ ಹೇಳ್ಬಿಡ್ತಾರ ಆಮೇಲೆ. ಆರ್ಟ್ ಲ್ಯಾಂಪ್ ಕೃತಿಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದವರು ಯಾರು? ದೀಪಾ ಬಾಸ್ತಿ. ಕ್ಲಿಯರ್? ಏನಿದು? 12 ಸಣ್ಣ ಕಥೆಗಳು ಬರ್ತವೆ. ಮುಸಲ್ಮಾನ ಹೆಣ್ಣು ಮಕ್ಕಳ ಕುರಿತಾಗಿ ಇರುವಂತಹ 12 ಸಣ್ಣ ಕಥೆಗಳು ಆರ್ಟ್ ಲ್ಯಾಂಪು. ಅದನ್ನ ದೀಪಾ ಬಾಸ್ತಿ, ಬಾನು ಮುಷ್ತಾಕ್ ಅವರು ಬರೆದಿರೋದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರಿಂದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸಿಕ್ಕಿದೆ. ಬಿಟ್ಸ್ ಅಂಡ್ ಪೀಸಸ್ ಆಫ್ ಕರ್ನಾಟಕ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು ಓಪನ್ ಏರ್ ಮ್ಯೂಸಿಯಂ ಅಟ್ ಲಕ್ಕುಂಡಿ ಟು ಶೋ ಕಲ್ಚರಲ್ ಹೆರಿಟೇಜ್ ಆಫ್ ಕಲ್ಯಾಣಿ ಚಾಲುಕ್ಯಸ್. ಅಂದರೆ ಕಲ್ಯಾಣಿಯ ಚಾಲುಕ್ಯರ ಒಂದು ಶಿಲಾ ಆರ್ಕಿಟೆಕ್ಚರ್ನ ತೋರಿಸ್ಲಿಕ್ಕೋಸ್ಕರ ಲಕ್ಕುಂಡಿಯಲ್ಲಿ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಮ್ಯೂಸಿಯಂ. ಜಸ್ಟ್ ಹ್ಯಾವ್ ದಿಸ್ ಪ್ಲೇಸ್. ಗೊತ್ತಿರಲಿಲ್ಲ ಅಷ್ಟೇ ಲಕ್ಕುಂಡಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಓಪನ್ ಏರ್ ಮ್ಯೂಸಿಯಂನ? ಲಕ್ಕುಂಡಿ. ಏನಕ್ಕೋಸ್ಕರ? ಕಲ್ಯಾಣಿ ಚಾಲುಕ್ಯರ ಕಲೆ ಮತ್ತು ಶಾಸನವನ್ನು ತೋರಿಸ್ಲಿಕ್ಕೋಸ್ಕರ. ಮ್ಯೂಸಿಯಂ ಇನ್ನೇನಕ್ಕೆ ಮಾಡ್ತಾರೆ? ಹೆರಿಟೇಜ್ ಫೌಂಡೇಶನ್. ಎಲ್ಲಿ? ಲಕ್ಕುಂಡಿಲಿ. ಪ್ಲೇಸ್ ಗೊತ್ತಿರಲಿ ಸಾಕು.
ಲೆಟರ್ ಗೋಯಿಂಗ್ ಟು ಪಟ್ಟೇದ ಅಂಚು ಸ್ಯಾರೀಸ್. GI ಟ್ಯಾಗ್ ಬ್ರಿಂಗ್ಸ್ ಹೋಪ್ ಬಟ್ ವೇವರ್ಸ್ ನೀಡ್ ಸೇಮ್ ಟ್ರೆಡಿಷನ್. ಏನಿಲ್ಲ, ಪಟ್ಟೇದ ಅಂಚು ಅಂತ ಏನಿತ್ತಲ್ಲ ಇದಕ್ಕೆ GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ವಾಟ್ ಇಸ್ ದಿಸ್ GI ಟ್ಯಾಗು? ಏನಿಲ್ಲ, ಯಾವುದಾದ್ರೂ ಒಂದು ಆ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ರೀಜನ್ನಲ್ಲಿ ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಅಥವಾ ಗ್ರೋ ಆಗ್ತಕ್ಕಂಥದ್ದು ಇರ್ಬೋದು. ಎಕ್ಸಾಂಪಲ್ ಡಾರ್ಜಿಲಿಂಗ್ ಟೀ. ಓಕೆ, ಸೊ ಅದಕ್ಕೋಸ್ಕರ ಕೊಡ್ತಕ್ಕಂಥದ್ದು GI ಟ್ಯಾಗು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಅಗ್ರಿಮೆಂಟ್ ಥ್ರೂ ಗವರ್ನ್ ಆಗುತ್ತೆ ಅಂದರೆ ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಇನ್ ಟ್ರಿಪ್ಸ್ ಇದೆ ಅಲ್ಲ, ಮತ್ತು ಗ್ಯಾಟ್ಸು, ಇವು ಮೂರನ್ನು ಸಹ WTO ಎಸ್ಟಾಬ್ಲಿಷ್ ಆದಾಗ ಇವು 3 ಅಗ್ರಿಮೆಂಟ್ನ ಸೈನ್ ಮಾಡಿದ್ವಿ. ಆ ಅಗ್ರಿಮೆಂಟಲ್ಲಿ ಟ್ರಿಪ್ಸ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಮಾಡುತ್ತಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಒಳಗೆ ಈ GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ನ ಗವರ್ನ್ ಮಾಡ್ತಾರೆ. ಅಂದರೆ ನಾನು ಯಾವ್ದಾದ್ರು ನಮ್ಮ ಊರಲ್ಲಿ ಬ್ಯಾಂಗ್ಳೂರಲ್ಲಿ ನಾವೇನಾದ್ರು ಗ್ರೋ ಆಗ್ತಿದ್ವಿ ಅಂತ ಹೇಳಿದಾಗ ರೆಕಮೆಂಡ್ ಮಾಡ್ತೀವಿ, ಇಟ್ ಈಸ್ ಈ ರೀಜನಿಗೆ ಮಾತ್ರ ಸ್ಪೆಸಿಫಿಕ್. ಅದಕ್ಕೋಸ್ಕರ ಇಫ್ ಯು ಕ್ಯಾನ್ ಗ್ರೋ ಈ ರೀಜನಲ್ಲಿ ಮಾತ್ರ ಮಾಡೋದ್ರಿಂದ ಅದನ್ನು ನಾವು GI ಟ್ಯಾಗ್ಗೆ ಕೊಡ್ಬೋದು. ಅದಕ್ಕೆ ರೀಸೆಂಟ್ಲಿ ಯಾವುದು ಕೊಟ್ಟಿದ್ದಾರೆ? ಪಟ್ಟೇದ ಅಂಚು ಸ್ಯಾರಿಗೆ ಕೊಟ್ಟಿದ್ದಾರೆ GI ಟ್ಯಾಗು. ಈ GI ಟ್ಯಾಗ್ ಎಷ್ಟು ವರ್ಷಕ್ಕೊಂದ್ಸತಿ? 10 ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಿಸ್ಕೋಬೋದು ನಾವು. ಅಂದರೆ ನಮ್ಮ ದೇಶದ್ದು 10 ವರ್ಷದವರೆಗೂ ಡಾರ್ಜಿಲಿಂಗ್ ಟೀ ಅಂತ ಇರುತ್ತೆ. 10 ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಸತಿ ನಾವೇನು ತಗೋಬೇಕು? GI ಜಿಯೋಗ್ರಫಿಕಲ್ ಇಂಡಿಕೇಶನ್ ಸ್ಪೆಸಿಫಿಕ್ ಟ್ಯಾಗ್ನ ತಗೋಬೇಕು. ಐ ಹೋಪ್ ಇಟ್ ಆಸ್. ಆಮೇಲೆ ಇನ್ನೊಂದು, ಯಾರು ಇದನ್ನ ಕೊಡೋದು? ಕಾಮರ್ಸ್ ಮಿನಿಸ್ಟ್ರು ಇರಬೇಕಾ? ಕೇಳ್ತಾರೆ. GI ಟ್ಯಾಗ್ ಇಸ್ ಇಶ್ಯೂಡ್ ಬೈ ಎಕನಾಮಿಕ್ ಅಫೇರ್ಸು, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಈ ಥರ ಕೇಳ್ತಾರೆ. ನೋ, ಯಾವ ಮಿನಿಸ್ಟ್ರಿ? ಕಾಮರ್ಸ್ ಮಿನಿಸ್ಟ್ರಿ. ವರ್ಷಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ GI ಟ್ಯಾಗ್ನ ಯಾರು ಯಾವ ಅಗ್ರಿಮೆಂಟ್ ಅಂಡರ್ ಗವರ್ನ್ ಮಾಡ್ತೀವಿ? ಟ್ರಿಪ್ಸು, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ರೀಸೆಂಟ್ಲಿ ಯಾವುದಕ್ಕೆ GI ಟ್ಯಾಗ್ ಕೊಟ್ಟಿದೆ? ಪಟ್ಟೇದ ಅಂಚು ಸ್ಯಾರಿಗೆ GI ಟ್ಯಾಗು ಸಿಕ್ಕಿದೆ. ಅಯ್ಯಪ್ಪ, ಇಟ್ ಈಸ್ ಕ್ಲಿಯರ್ ಔಟ್ಸೈಡ್. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ ದಿಸ್ ಸೆಷನ್. ತುಂಬ ಕೂಲಂಕುಷವಾಗಿ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಆಸ್ಪೆಕ್ಟ್ನ ಏಪ್ರಿಲ್ ಮಂತ್ನ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದ್ದೀವಿ. ಐ ಹೋಪ್ ಯು ಹ್ಯಾವ್ ಲೈಕ್ಡ್ ಇಟ್. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಮೋರ್ ಇಶ್ಯೂಸ್ನ ಕವರ್ ಮಾಡಿ, ಸೊ ದಟ್ ವಿಲ್ ಎನ್ಶೋರ್ ದಟ್ ಯು ವಿಲ್ ಕ್ಲಿಯರ್ ದಿ ಎಕ್ಸಾಮಿನೇಷನ್. Thank you very much. We'll meet in the next session. Take care.